1,00,000 ಇಷ್ಟೊಂದು ಜ್ಯುವೆಲರಿಯನ್ನು ತಗೊಂಡು ಇಷ್ಟೊಂದು ಕಮ್ಮಿ ರೇಟಿಗೆ ಇಷ್ಟೊಂದು ಬಂಗಾರನ? ಹೌದು. ಹಾಯ್ ಎಲ್ಲರಿಗೂ. ಜ್ಯುವೆಲರಿ ಅಂದ್ರೆ ಎಲ್ಲರಿಗೂ ಇಷ್ಟ, ಆದ್ರೆ ಬಂಗಾರದ ರೇಟ್ ಕೇಳುವಾಗ ತಲೆ ತಿರುಗುತ್ತೆ ಅಲ್ವಾ? ಆದ್ರೆ ನಮ್ಮ ಇಂಡಿಯನ್ ರಿಚುವಲ್ ಎಲ್ಲದಕ್ಕೂ ಬಂಗಾರ ಬೇಕೇ ಬೇಕು. ಆದ್ರೆ ಬಂಗಾರ ತಗೊಳ್ಳೋದು ಎಲ್ಲರಿಂದ ಸಾಧ್ಯ. ಆದ್ರೆ ನಿಮ್ಮ ಬಜೆಟ್ಗೆ ಬೇಕಾದ ಹಾಗೆ ಬಂಗಾರದ ಹಾಗೆ ಕಾಣುವ ಜ್ಯುವೆಲರಿ ಸಿಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಬನ್ನಿ, ಇವತ್ತು ನಾನು ಒಂದು ಕಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಯ ಕಲೆಕ್ಷನ್ ಹಾಗೂ ಅಲ್ಲಿಯ ಡಿಸೈನ್ ನೋಡಿ ನೀವು ಬೆರಗಾಗುವುದಂತೂ ಗ್ಯಾರಂಟಿ. ಅರೆ, ಇದಕ್ಕೆ ಬಂಗಾರ ಅಲ್ಲದೆ ಮತ್ತೇನು ಹೇಳ್ತಾರೆ ಅಂತ ಹೇಳಿ. ಹಾಗಾದ್ರೆ ರೆಡಿ ಇದ್ದೀರಾ ನನ್ನ ಜೊತೆ? ಬನ್ನಿ ಹೋಗೋಣ. ಓಕೆ, ನಾನು ಎಲ್ಲಿ ಬಂದಿದ್ದೀನಿ ನೋಡಿ, ಕಾಣ್ತಾ ಉಂಟಲ್ಲ ನಿಮ್ಗೆ? ಬನ್ನಿ ಬನ್ನಿ. ಓಕೆ, ಇವಾಗ ರೆಡಿ ಇದ್ದೀರಾ ಖಜಾನೆ ಒಳಗೆ ಎಂಟ್ರಿ ಕೊಡ್ಲಿಕ್ಕೆ? ಬನ್ನಿ. ನಾನಿದ್ದೀನಿ ಸಂಜಯ್ ಜ್ಯುವೆಲರ್ಸ್ ಜಯನಗರದಲ್ಲಿ. ಇಲ್ಲಿ ನಿಮಗೆ ಪ್ಯೂರ್ ಸಿಲ್ವರ್ ನಲ್ಲಿ ಎಕ್ಸಾಕ್ಟ್ ಗೋಲ್ಡ್ ರೀತಿ ಕಾಣುವಂತ ಜ್ಯುವೆಲರಿ ಸಿಗುತ್ತೆ. ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್ ಕೊಡ್ತಾರೆ ಹಾಗೂ ಎಲ್ಲಾ ರೀತಿಯ ತುಂಬಾ ವೆರೈಟಿ ನಿಮಗೆ ಜ್ಯುವೆಲರಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದೀರಲ್ಲ, ಹ್ಯೂಜ್ ಕಲೆಕ್ಷನ್ ಇದೆ. ಒಳಗೆ ಬನ್ನಿ. ನಾನಿರೋದು ಜಯನಗರದಲ್ಲಿ, ಆದರೆ ಇವರದ್ದು ಹಲವು ಸ್ಟೋರ್ ಇದೆ ಬ್ಯಾಂಗ್ಳೂರಲ್ಲಿ, ಹಾಗೆಯೇ ಮೈಸೂರಲ್ಲಿ ಕೂಡ ಹೊಸದಾಗಿ ಓಪನ್ ಆಗಿದೆ. ಎಲ್ಲ ಸ್ಟೋರ್ ಅಡ್ರೆಸ್ ಡೀಟೇಲ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ತುಂಬಾ ಚೆನ್ನಾಗಿದೆ ಶಾಪ್. ಥ್ಯಾಂಕ್ ಯು ವೆರಿ ಹಾಗೂ ಹ್ಯೂಜ್ ಕಲೆಕ್ಷನ್ ಇದೆ. ನನಗೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಆಗ್ತಾ ಉಂಟು. ಎಲ್ಲ ನನಗೆ ಈಗ ಕಲೆಕ್ಷನ್ ಅಂತೂ ತುಂಬಾ ಎಕ್ಸ್ಟೆಂಡ್ ಆಗಿದೆ ಮ್ಯಾಮ್. ಈ ಕಡೆ ನೀವು ನೋಡ್ತಿರೋದೆಲ್ಲ ಪ್ಯೂರ್ ಸಿಲ್ವರ್ ಗೆ ಗೋಲ್ಡ್ ಪಾಲಿಶ್ ಮಾಡಿರೋ ಜ್ಯುವೆಲರಿ ಇದೆ. ಇದಕ್ಕೆಲ್ಲ 10 years ವಾರಂಟಿ ಇರುತ್ತೆ ಪಾಲಿಶಿಂಗ್. ನಿಮ್ಗೆ ಯಾವ ತರ ತೋರ್ಸ್ಲಾ? ಹೆವಿ ಆಗಿ ತೋರ್ಸ್ಲಾ, ಸಿಂಪಲ್ ಆಗಿ ತೋರ್ಸ್ಲಾ? ನನಗೆ ಎರಡು ಕೂಡ ತೋರಿಸಿ ನೀವು. ಒಂದು ಸ್ವಲ್ಪ ಸಿಂಪಲ್, ಈ ಡ್ರೆಸ್ ಗೆ ಆಗುವಂತದೆಲ್ಲ, ಅಂದ್ರೆ ವೆಸ್ಟರ್ನ್ ಗೆ, ಮತ್ತೆ ಕೆಲವು ಟೆಂಪಲ್ ಸೀರೆಗೆ ಎಲ್ಲ ಹಾಕುವಂತದ್ದು. ಶೋರ್, ನಾನು ಸಿಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ. ಓಕೆ, ಈ ತರದ್ ನೋಡಿ ಮ್ಯಾಮ್, ನಿಮ್ಗೆ ತುಂಬಾ ಸಿಂಪಲ್ ಆಗಿ ಬೇಕಾದ್ರೆ ಕ್ಯಾಶುಯಲ್ ವೇರ್ ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಗಲ್ ಲೈನ್ ಪರ್ಲ್ ಮತ್ತೆ ಪೆಂಡೆಂಟ್ ಜೊತೆಗಿದೆ. ಕ್ಲಾಸಿಯಾಗಿ ಚೆನ್ನಾಗಿರುತ್ತೆ ಇದು. ಇದ್ರಲ್ಲೇ ಬೇರೆ ಬೇರೆ ಕಾಂಬಿನೇಷನ್ಸ್, ಕಲರ್ ಸಿಗ್ಬಿಡುತ್ತೆ ನಿಮ್ಗೆ. ಇಫ್ ಇನ್ ಕೇಸ್ ನಿಮ್ಗೆ ಪೆಂಡೆಂಟ್ ಇಷ್ಟ ಆಯ್ತು, ಪರ್ಲ್ಸ್ ಬೇಕು, ಏನಾದ್ರೂ ಬೇರೆ ಕಾಂಬಿನೇಷನ್ ಬೇಕಾದ್ರೆ ಹಂಗೂ ಚೇಂಜ್ ಮಾಡಬಹುದು. ಇದು ಚೆನ್ನಾಗಿದೆ, ಸ್ಟೋನ್ಸ್ ಅಲ್ಲಿ ಇದೆ, ಡಬಲ್ ಲೈನ್ ಮತ್ತೆ ಬ್ಲೂ ಸ್ಟೋನ್ ಜೊತೆಗೆ. ರಿಯಲ್ ಗೋಲ್ಡ್ ಅಲ್ಲಿ ಹೇಗ್ ಬರುತ್ತೆ ಅದೇ ತರ ಇರೋದು ಇದು. ಬ್ಲೂ ಅಂಡ್ ವೈಟ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇದೆ. 7 stone ಟ್ರೆಡಿಷನಲ್ ಡಿಸೈನ್ ಬರುತ್ತಲ್ಲ ಅದೇ ತರ ಕಾಂಟೆಂಪ್ರರಿ ಲುಕ್ ಅಲ್ಲಿ ಇದೆ ಇದು. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಒಂದೆರಡು ಹಾಕೊಂಡು ನೋಡಿ ಮ್ಯಾಮ್, ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿರುತ್ತೆ. ಇದು ಟ್ರೆಡಿಷನಲ್ ಇದೆ, ನೀವು ಸಿಲ್ಕ್ ಸ್ಯಾರೀಸ್ ಗೆಲ್ಲ ನೋಡಬಹುದು. ಇದು ರಿವರ್ಸಬಲ್ ಇದೆ, ನೀವು ಈ ಕಡೆನೂ ಹಾಕೋಬಹುದು, ಈ ತರನು ಹಾಕೋಬಹುದು. ಒಂದ್ಸತಿ ನೀವು ಇಲ್ಲಿ ಲೈನ್ ವೈಸ್ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಹೇಳಿ, ನಾನು ರಿಮೂವ್ ಮಾಡಿ ತೋರಿಸ್ತೀನಿ. ಇದು ಬಿಟ್ಟು ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ. ನನಗೆ ಯಾವ್ದು ತಗೊಳ್ಳೋದಂತಾನೆ ಆಗ್ತಲ್ಲ ನಿಜವಾಗ್ಲೂ. ಈ ಸ್ಟೋನ್ಸ್ ಅಲ್ಲಿ ನೋಡ್ತೀರಾ ಅಂದ್ರೆ ಇದು ಚೆನ್ನಾಗಿದೆ, ರಿಯಲ್ ಡೈಮಂಡ್ಸ್ ಅಲ್ಲಿ ಬರುತ್ತಲ್ಲ ಅದೇ ಡಿಸೈನ್. ಸ್ವಲ್ಪ ಲಾಂಗ್ ಅಲ್ಲಿ ಇದೆ, 3/4 ಲೆಂತ್ ಅಲ್ಲಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣ್ತಾ ಉಂಟಾ? ಚೆನ್ನಾಗಿದೆ ಅಲ್ಲ? ಮತ್ತೆ ಅದ್ರಲ್ಲಿ ಯಾವ್ದು ಕಲರ್ ಬೌಂಡ್ರೀಸ್ ಇರಲ್ಲ ಮ್ಯಾಮ್, ನೀವು ಯಾವ್ದಕ್ಕೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಬರೀ ವೈಟ್ ಸ್ಟೋನ್ಸ್ ಇದೆ ಅಲ್ಲ, ಸೊ ಸೀರೆಗೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ, ಫ್ಯಾನ್ಸಿ ಡ್ರೆಸ್ಸಸ್ಗೂ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅದು. ನೀವು ಸಿಂಪಲ್ ಆಗಿ ನೋಡಿದೀರಾ, ಇವಾಗ ನೋಡಿ ಸ್ವಲ್ಪ ಹೆವಿ ಇದೆ. ಇದು ರಿಯಲ್ ಡೈಮಂಡ್ಸ್ ಅಲ್ಲಿ ಬರುತ್ತಲ್ಲ ಅದೇ ತರ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ. ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಂಡ್ ಕೆಳಗಡೆ ಪರ್ಲ್ಸ್ ಇದೆ. ಅದ್ರಲ್ಲೇ ತುಂಬಾ ಕಾಂಬಿನೇಷನ್ ಸಿಗ್ಬಿಡುತ್ತೆ ನಿಮ್ಗೆ. ಅದು ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇತ್ತು, ಇದೆಲ್ಲ ಹೊಸ ರೇಂಜ್ ಇದೆ. ಅಂದ್ರೆ ರಿಯಲ್ ಡೈಮಂಡ್ ಜ್ಯುವೆಲರಿ ಹೇಗೆ ಬರುತ್ತೆ ಅದೇ ತರ ಫಿನಿಶಿಂಗ್ ಇದೆ. ಮತ್ತೆ ಎಂಬೋ ಸ್ಟೋನ್ಸ್ ಕ್ವಾಲಿಟಿ ಎಲ್ಲ ಒರಿಜಿನಲ್ ಜರ್ಕಾನ್ಸ್ ಇದೆ. ಸೊ ಫಿನಿಶ್ ವೈಸ್ ಹಾರ್ಡ್ಲಿ ಎನಿ ಡಿಫರೆನ್ಸ್ ಇದೆ ಮ್ಯಾಮ್. 10 years ವಾರಂಟಿ ಪಾಲಿಶಿಂಗ್ ಗೆ, ಮತ್ತೆ ಪ್ರತಿ ಒಂದು ಸ್ಟೋನ್ಸ್ ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಓಕೆ, ಈಗ ಒಮ್ಮೆಲೆ ಸ್ಟೋನ್ಸ್ ಎಲ್ಲ ಇದಾದ್ರೆ ಫೇಡ್ ಎಲ್ಲ ಏನಾಗಲ್ಲ? ಏನು ಆಗೋ ಚಾನ್ಸ್ ಇಲ್ಲ, ಒರಿಜಿನಲ್ ಜರ್ಕಾನ್ಸ್ ಇದೆ, ಸೊ ಹಾಗೆ ಇರುತ್ತೆ. ಓಕೆ, ಮೋಸ್ಟ್ಲಿ ನೀವು ರಫ್ಲಿ 3-4 years ಮುಂಚೆ ಬಂದಿದ್ದೀರಾ, ಏನು ಕಂಪ್ಲೇನ್ ಇಲ್ಲ. ನಾನು ತಗೊಂಡಿದ್ದೀನಲ್ಲ, ಚೆನ್ನಾಗಿದೆ ಎಲ್ಲ. ಅದು ಚೆನ್ನಾಗಿದೆ, ಅದು ಸ್ವಲ್ಪ ಲಾಂಗ್ ಅಲ್ಲಿ ಇದೆ, 3/4 ಲೆಂತ್ ಅಲ್ಲಿ. ನಿಮ್ಗೆ ಫ್ಯಾನ್ಸಿ ಆಗಿ ತೋರಿಸಿ. ಇವಾಗ ಸ್ವಲ್ಪ ಟ್ರೆಡಿಷನಲ್ ಆಗಿ ನೋಡ್ತೀರಾ ಅಂದ್ರೆ ಇದು ನೋಡಿ, ದಿಸ್ ಇಸ್ ಅ ನ್ಯೂ ಕಲೆಕ್ಷನ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರಿಯಲ್ ಗೋಲ್ಡ್ ಅಲ್ಲಿ ಬರುತ್ತಲ್ಲ ಅದೇ ಫಿನಿಶಿಂಗ್, ಅದೇ ಪ್ಯಾಟರ್ನ್. ಎಷ್ಟು ಚೆನ್ನಾಗಿ ಇದು ಮಾಡಿದಾರೆ ನೋಡಿ. ಇದು ನೀವು ಗೋಲ್ಡ್ ಅಲ್ಲಿ ತಗೊಳ್ದ್ರೆ ಮಿನಿಮಮ್ 8 to 10 lakhs ಆಗುತ್ತೆ. ಇದು ಸಿಲ್ವರ್ ಅಲ್ಲಿ ರಫ್ಲಿ 40,000-42,000 ರೇಂಜ್ ಅಲ್ಲಿ ಇರೋದು. ಡೀಟೇಲ್ಸ್ ನೋಡಿದ್ರದು ಚೆನ್ನಾಗಿದೆ. ಯಾರಾದ್ರೂ ಹೇಳ್ತಾರ ಇದು ಬೆಳ್ಳಿ ಅಂತ ಹೇಳಿ? ಇದೆಲ್ಲ ಮಾಡೋರೇ ಗೋಲ್ಡ್ ಆಚಾರಿ ಮ್ಯಾಮ್, ಸೊ ಏನು ಡಿಫ್ರೆನ್ಸೇ ಬರಲ್ಲ. ನಿಮ್ ನೋಡಕ್ಕೂ ಡಿಫ್ರೆನ್ಸ್ ಇರಲ್ಲ, ವರ್ಕ್ಮೆನ್ಶಿಪ್ ಲೈಟ್ ವೇಟ್ ಅಷ್ಟೇ ಇರುತ್ತೆ. ಗೋಲ್ಡ್ ಅಲ್ಲಿ ಎಷ್ಟು ಬೇಕು ಅಲ್ಲ ಅಷ್ಟೇ ಮಾಡ್ತೀವಿ ನಾವು. ಫುಲ್ ಒಂದ ಹಾಕಿದ್ರೆ ಸಾಕು, ಎಲ್ಲಿ ಕೂಡ ಹೋಗಿ ಸ್ಟೈಲ್ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮ್ಯಾಚಿಂಗ್ ಶಾರ್ಟ್ ನೆಕ್ಲೆಸ್ ಅಂದ್ರೆ ಈ ತರದ್ ನೋಡಿ, ಅದಕ್ಕೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ. ಸ್ವಲ್ಪ ಮಿಕ್ಸ್ ಮ್ಯಾಚ್ ತಗೊಳ್ಳಿ, ಯಾಕೆ ಅದ್ರಲ್ಲಿ ಪರ್ಲ್ ಡ್ರಾಪಿಂಗ್ ಇದೆ, ಇದು ರೆಡ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಯಾಕೆ ಇವಾಗ ಯಾರು ಎಲ್ಲ ಒಂದೇ ತರ ತಗೊಳ್ಳೋದಿಲ್ಲ, ಎಲ್ಲ ಸೆಪರೇಟ್ ಮಿಕ್ಸ್ ಮ್ಯಾಚ್ ತಗೊಳ್ತಾರೆ ನೋಡಿ.
ಹೇಗ್ ಕಾಣ್ತಾ ಇದೀನಿ? ಓಕೆ ನೋಡಿ, ಅದ್ರಲ್ಲೇ ತುಂಬಾ ಬೇರೆ ಬೇರೆ ತರ ಡಿಸೈನ್ಸ್ ಇದೆ. ಬೇರೆ ಬೇರೆ Stones ಅಲ್ಲಿ, design. ಆಂಟಿಕ್ ಅಲ್ಲಿ. ವಾವ್, ಚೆನ್ನಾಗಿದೆ. ಇದು ನೀವು ಗೋಲ್ಡ್ ಸ್ಟೋರ್ಸ್ ಅಲ್ಲಿ ನೋಡಿರ್ತೀರಾ ಮ್ಯಾಮ್, ಟ್ರೆಡಿಷನಲ್ ಡೈಮಂಡ್ ಡಿಸೈನ್ ಇದೆ ಇದು. ವಾವ್, ಚೆನ್ನಾಗಿ ಕಾಣಿಸುತ್ತೆ ಅದು. ಇದು ನೋಡಿ. ಎಲ್ಲಾ ತರದ್ದು ನೆಕ್ಲೆಸಸ್ ತೋರಿಸ್ತಾ ಇದೀನಿ ಮ್ಯಾಮ್. ಈ ಕಡೆ ನೋಡಿ ಸಿಂಪಲ್ ಆಗಿ ತೋರಿಸ್ತಿದ್ದೀನಿ. ಇದೆಲ್ಲ ಸ್ಮಾಲ್ ಒಕೇಶನ್ಸ್ ಈ ತರ ನೋಡಿ, ನವರತ್ನ ಸ್ಟೋನ್ ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ. ಅದು ಚೆನ್ನಾಗಿ ಕಾಣಿಸುತ್ತೆ. ಇದು ಪ್ಲೇನ್ ಆಗ್ಬೇಕಾದ್ರೆ ನಕಾಶ್ ವರ್ಕ್ ಅಲ್ಲಿ ಇದು ಚೆನ್ನಾಗಿ ಕಾಣಿಸುತ್ತೆ. ಒಂಚೂರು ಹೆವಿ ಬೇಕಾದ್ರೆ Okay. ಇದು ನೋಡಿ, ಇದು ಚೆನ್ನಾಗಿದೆ. ಡಬಲ್ ಲೈನ್ ಸ್ಟೋನ್ ಅಲ್ಲಿ ಲುಕ್ ವೆರಿ ಕ್ಲಾಸಿ ಆನ್ ಎನಿ ಔಟ್ಫಿಟ್ ಮ್ಯಾಮ್. ಸಿಲ್ಕ್ ಸ್ಯಾರೀಸ್ ಇರ್ಲಿ, ಫ್ಯಾನ್ಸಿ ಸ್ಯಾರೀಸ್ ಇರ್ಲಿ. ಸಿಲ್ವರೇನಾ? ಪ್ಯೂರ್ ಸಿಲ್ವರ್. ನಾನು ತೋರಿಸಿರೋದೆಲ್ಲ ಬರೀ ಪ್ಯೂರ್ ಸಿಲ್ವರ್ ಗೆ ಗೋಲ್ಡ್ ಪಾಲಿಶ್ ಮಾಡಿರೋದು. ಇದಕ್ಕೆಲ್ಲ ರೇಟ್ ಎಷ್ಟು ಆಗ್ಬೋದು? ಒಂದು ಇದು ಅರೌಂಡ್ 11,000 ಚೇಂಜ್ ಇದೆ. ಇದೆಲ್ಲ ಸಿಂಪಲ್ ಅಲ್ಲಿ 4,500 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಎಲ್ಲ ಬೇರೆ ಬೇರೆ ಪ್ರೈಸ್ ರೇಂಜ್ ಇಂದ ಇರುತ್ತೆ. Okay. ಅಂಡ್ ಇದಕ್ಕೂ ಎಲ್ಲ 10 years ವಾರಂಟಿ ಇರುತ್ತೆ. ಪಾಲಿಶಿಂಗ್ ಗೆ, ಸ್ಟೋನ್ಸ್ ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಓಕೆ. ಎಲ್ಲ ಬೇರೆ ಬೇರೆ ತರದಿದೆ. ಇದು ನೋಡಿ, ನಕಾಶ್ ಮತ್ತೆ ಸ್ಟೋನ್ ವರ್ಕ್ ಅಲ್ಲಿ, ಲಕ್ಷ್ಮಿ ಮತ್ತೆ ಸ್ಟೋನ್ ವರ್ಕ್ ಅಲ್ಲಿ. Okay. ನಿಮ್ಗೆ ಸ್ವಲ್ಪ ಡೈಮಂಡ್ ಲುಕ್ ಅಲ್ಲಿ ಬೇಕಾದ್ರೆ ಈ ತರದ್ ನೋಡಿ. ಇದೆಲ್ಲ ಸಿಂಪಲ್ ಟ್ರೆಡಿಷನಲ್ ಜ್ಯುವೆಲ್ಲರಿ ಇದೆ. ಇದು ಫ್ಯಾನ್ಸಿ ಅಲ್ಲ, ಇದು ಸಿಲ್ವರ್ ಅಲ್ಲ, ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ ಅಲ್ಲಿ. ಇದು ಹಾಕಿದಿರಲ್ಲ ನೀವು, ಇದಕ್ಕೆಲ್ಲ ಇದುಂಟ ನಿಮ್ದು ಗ್ಯಾರಂಟಿ ಉಂಟ? ಅದೆಲ್ಲ ಒರಿಜಿನಲ್ ಬೀಡ್ಸ್ ಇರೋದು ಮ್ಯಾಮ್. ಗೋಲ್ಡ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಲ್ಲ, ಅದೇ ಬೀಡ್ಸ್ ಇರೋದು. ಓಕೆ. ಇದು ನೋಡಿ, ಮೋಸನೈಟ್ಸ್ ಅಲ್ಲಿ ಇದೆ. ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಈ ತರ. ಹೌದು, ವಿಕ್ಟೋರಿಯನ್ ಜ್ಯುವೆಲ್ಲರಿ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಇದು ಎಲ್ಲ ಡ್ರೆಸ್ ಕೂಡ ಚೆನ್ನಾಗಿ ಕಾಣುತ್ತೆ. ಅದು ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇದೆ ಅಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಹೋಗುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇದು. ಇವಾಗ ನೀವು ಹೆಚ್ಚಾಗಿ ವೆಸ್ಟರ್ನ್ ಡ್ರೆಸ್ ಹಾಕ್ಲಿ ಅಥವಾ ಹೀಗೆ ಸಲ್ವಾರ್ ಕಮೀಸ್ ಎಲ್ಲ ಹಾಕ್ತೀರಿ ನೋಡಿ, ಅದಕ್ಕೂ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಬ್ಲಾಕ್ ಶೇಡ್ ಅಲ್ಲಿ ಬರುತ್ತೆ. ಇದು ಕಾಸಿನ ಸರ ಅಲ್ಲ, ಕಾಸಿನ ಸರ ಇದೆ ಅದು. ಇದು ನೋಡಿ, ಇದು ಚೆನ್ನಾಗಿದೆ. ನಮ್ದೆಲ್ಲ ಹಾರ ಫ್ಲೆಕ್ಸಿಬಲ್ ಇರುತ್ತೆ ಮ್ಯಾಮ್. ಸೊ ನೀವು ಡಾಬ್ ತರನು ಹಾಕೋಬಹುದು, ಹಾರ ತರನು ಹಾಕೋಬಹುದು. ಓಕೆ ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಇದು ಗೋಲ್ಡ್ ಅಲ್ಲೂ ತುಂಬಾ ನಡೀತಿದೆ ಈಗ. ಓಕೆ. ಸೊಂಟದ ಪಟ್ಟಿ ರೀತಿ ಕೂಡ ಹಾಕ್ಬೋದಲ್ಲ? ಕರೆಕ್ಟ್. ಬೀಡ್ ಜ್ಯುವೆಲ್ಲರಿ ಬೇಕಾದ್ರೆ ಈ ತರ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಇದು ನಕಾಶ್ ಪೆಂಡೆಂಟ್ ಅಲ್ಲಿ ಮತ್ತೆ ಪರ್ಲ್ಸ್ ಅಂಡ್ ಕ್ಲಿಪ್ಸ್ ಜೊತೆಗೆ. ಇದು ಪರ್ಲ್ಸ್ ಅಂದ್ರೆ ಯಾವ್ದು? ಇದೆಲ್ಲ ಕಲ್ಚರ್ಡ್ ಪರ್ಲ್ಸ್ ಇದೆ ಮ್ಯಾಮ್. ಸೋರೋಸ್ಕಿ ಪರ್ಲ್ಸ್ ಬರುತ್ತಲ್ಲ, ಅದೇ ಪರ್ಲ್ಸ್ ಇದೆ. ಅಂದ್ರೆ ಹೇಳ್ತಾರಲ್ಲ ಪರ್ಲ್ಸ್ ತುಂಬಾ ನಾವು ಜಾಗ್ರತೆ ಮಾಡಿ ಇಡ್ಬೇಕು, ಹಾಗೇನು? ಇಲ್ಲ, ಆತರ ಏನೂ ಇಲ್ಲ ಮ್ಯಾಮ್. ನಮ್ದು ಯಾವ್ದು ಜ್ಯುವೆಲ್ಲರಿ ನೀವು ಯೂಸ್ ಮಾಡ್ಬೇಕಾದ್ರೆ ಪರ್ಫ್ಯೂಮ್, ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಿ. ಇದು ಏನು ಪ್ರಾಬ್ಲಮ್ ಬರಲ್ಲ. ನಾವು ಯಾವ ಪ್ಯಾಕಿಂಗ್ ಕೊಡ್ತೀವಿ ಅದರಲ್ಲಿ ಇಟ್ಕೊಳ್ಳಿ, ಸೊ ಸೇಫ್ ಇರುತ್ತೆ. ಓಕೆ. ವಾವ್, ಚೆನ್ನಾಗಿ ಎತ್ ಕಾಣಿಸುತ್ತೆ. ಸಿಂಗಲ್ ಪೀಸ್ ಹಾಕಿದ್ರು ಕೂಡ ಎತ್ ಕಾಣಿಸುತ್ತೆ. ರಿಚ್ ಲುಕ್ ಕೊಡುತ್ತೆ ಅದು. ಸಾರಿಗೆ ಅದಕ್ಕೆಲ್ಲ, ಕಾಟನ್ ಸಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಹೇಳಿ ಮ್ಯಾಮ್, ಸೆಪರೇಟ್ ಇರ್ತೇನೆ. ಇದು ಯಾಕೆ ಹೀಗೆ ಕೊಟ್ಟಿದ್ದೀರಾ ಇಲ್ಲಿ? ಇದು ಆಕ್ಚುಲಿ ಡಿಟ್ಯಾಚಬಲ್ ಇದೆ ಮ್ಯಾಮ್. ಒಂದೊಂದ್ಸತಿ ಚೇಂಜ್ ದಪ್ಪ ಇರತ್ತಲ್ಲ, ಸೊ ನೀವು ಹಾಕ್ಬಹುದು. ಇಲ್ಲಾಂದ್ರೆ ಜಡೆ ಬಿಲೆ ತರಾನು ಯೂಸ್ ಆಗತ್ತೆ ಅದು. ಹಾ, ಓಕೆ ಓಕೆ. ಅದು ಬೇಡ ಅಂದ್ರೆ ಕಟ್ಟು ಮಾಡಬಹುದು. ಓಕೆ, ಚೆನ್ನಾಗಿದೆ. ಇದು ಸ್ವಲ್ಪ ಯುನೀಕ್ ಆಗಿದೆ. ಹೌದು, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ. ಅಂಡ್ ಇದ್ರಲ್ಲೂ ವೆರೈಟಿ ಜಾಸ್ತಿ ಸಿಗ್ಬಿಡುತ್ತೆ. ಇದು ಪಿಂಕ್ ಅಲ್ಲಿ ಇದೆ ನಮ್ಮ ಹತ್ರ, ಗ್ರೀನ್ಸ್, ರೆಡ್ಸ್ ಎಲ್ಲ ಕಲರ್ ಸಿಗ್ಬಿಡುತ್ತೆ ಅದ್ರಲ್ಲಿ. ಆಮೇಲೆ ಹೆವಿ ಕೂಡ ಇಲ್ಲ, ತುಂಬಾ ಲೈಟ್ ವೈಟ್ ಕೂಡ ಇದೆ. ಇದು ಪ್ರೈಸ್ ರೇಂಜ್ ತುಂಬಾ ಲೋ ಇದೆ ಮ್ಯಾಮ್. ಅರೌಂಡ್ 14,000-15,000 ಅಲ್ಲಿ ಇರೋದು ಇಷ್ಟು ಹೆವಿ ಹಾರ. ಈಗ ಗೋಲ್ಡ್ ಅಂತೂ ಇನ್ವೆಸ್ಟ್ಮೆಂಟ್ ಆಯ್ತು ಮ್ಯಾಮ್. ಸಿಲ್ವರ್ ಅಂದ್ರೆ ನಿಮ್ಗೆ ಒಕೇಶನ್ಸ್ ಗೆ ಅಂದ್ರೆ ಆಪ್ಷನ್ಸ್ ತಗೋಬಹುದು. ಆರ್ಟಿಫಿಷಿಯಲ್ ಎಲ್ಲರಿಗೂ ಇಷ್ಟ ಆಗಲ್ಲ. ಆರ್ಟಿಫಿಷಿಯಲ್ ನೋಡಿದ್ರೆ ಆರ್ಟಿಫಿಷಿಯಲ್ ಗೊತ್ತಾಗ್ಬಿಡತ್ತೆ. ಇದು ಅಂದ್ರೆ ಎಕ್ಸಾಕ್ಟ್ ಗೋಲ್ಡ್ ತರನೇ ಅನ್ಸುತ್ತೆ. ಗೊತ್ತೇ ಆಗಲ್ಲ ಯಾರಿಗೂ ಕೂಡ. ಅಷ್ಟು ಚೆನ್ನಾಗಿದೆ ಇದು. ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ. ನಾವು 10 years ವಾರಂಟಿ ಕೊಡೋದು. ಇಫ್ ಇನ್ ಕೇಸ್ ಯಾವಾಗ್ಲೂ ಪಾಲಿಶ್ ಎಲ್ಲ ಆಯ್ತು ಅಂದ್ರೆ ತಗೊಳ್ಬನ್ನಿ, ಫ್ರೀ ಸರ್ವಿಸ್ ಅಲ್ಲಿ ಪಾಲಿಶ್ ಆಗುತ್ತೆ. ಸ್ಟೋನ್ಸ್ 10 years ಒಳಗಡೆ ಎಲ್ಲಾದ್ರೂ ಪಾಲಿಶ್ ಹೋದ್ರೆ, ಏನಾದ್ರೂ ಆದ್ರೆ ತಗೊಳ್ಬನ್ನಿ, ಫ್ರೀ ಸರ್ವಿಸ್ ಇರುತ್ತೆ ಪಾಲಿಶಿಂಗ್ ಗೆ. ಸ್ಟೋನ್ಸ್ ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ನೀವು ಇದು ರಫ್ಲಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಇದು ಆರ್ಟಿಫಿಷಿಯಲ್ ಅಲ್ಲಿ ತಗೊಳಿದ್ರೆ ಮಿನಿಮಮ್ 8,000-9,000 ಇರುತ್ತೆ. ಒಂದ್ ಚೂರ್ ಜಾಸ್ತಿ ಕೊಟ್ಟು ನೀವು ಸಿಲ್ವರ್ ತಗೊಳ್ತಿದ್ದೀರಾ. ಮತ್ತೆ ಆರ್ಟಿಫಿಷಿಯಲ್ ತಗೊಂಡ್ರೆ ಸ್ವಲ್ಪ ದಿನಾನೇ ಬರುತ್ತೆ ಅದು. ಹೌದು, ಬಾಲ್ಕೇನು ಬರಲ್ಲ. ಮತ್ತೆ ಇದು ನಿಮ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾವ್ದು ಪ್ರೆಷಿಯಸ್ ಮೆಟಲ್ ಹಾಕಿದೀನಿ. ಹೌದೌದು ನೋಡಿ, ಸ್ಟೋನ್ಸ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ. ಒನ್ ಆಫ್ ಮೈ ಫೇವರೇಟ್ ಡಿಸೈನ್ಸ್ ಮ್ಯಾಮ್. ಸೆಂಟರ್ ಅಲ್ಲಿ ಗಣೇಶ ಪೆಂಡೆಂಟ್ ಇದೆ, ಮತ್ತೆ ಪೂರ್ತಿ ನಕಾಶ್ ಅಂಡ್ ಸ್ಟೋನ್ ವರ್ಕ್ ಅಲ್ಲಿ. ವೆರಿ ನೈಸ್ ವರ್ಕ್. ಹೌದು, ಅದೇ ಇದು ನೋಡಿ, ಇದು ಡಬಲ್ ಲೇಯರ್ ಅಲ್ಲಿ ಇದೆ. ನಿಜವಾಗ್ಲು ಒಂದಕ್ಕೊಂದು ಚೆನ್ನಾಗಿದೆ ಕಲೆಕ್ಷನ್. ಬಂಗಾರದ ಅಂಗಡಿಯಲ್ಲಿ ಕೂಡ ಇಷ್ಟು ಇರ್ಲಿಕ್ಕಿಲ್ಲ. ನಿಜ ಹೇಳ್ತಾ ಇದ್ದೀನಿ ನಾನು. ಒಮ್ಮೆ ನೀವು ಬಂದ್ರೆ ಉಂಟಲ್ಲ, ಯಾವ್ದಿಲ್ಲಿ ತಕೊಳ್ಳೋದಂತ ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಇವು ಸೇಫ್ ಕೂಡ. ಇದು 10 year ವ್ಯಾರಂಟಿ ಕೂಡ ಕೊಡ್ತಾರೆ. ವೆರಿ ಸೇಫ್ ಮ್ಯಾಮ್. ನೀವು ಆಚೆ ಕಡೆ ಎಲ್ಲ ಹೋಗ್ತೀರಾ ಅಂದ್ರೆ ಈಸಿಯಾಗಿ ಕ್ಯಾರಿ ಮಾಡಬಹುದು. ಸೇಫ್ ಇದೆ. ಹೌದು. ಇನ್ನು ಏನಾದ್ರು ನಾನು ತೋರಿಸ್ತೀನಿ ನಿಮ್ ನೆಕ್ಲೆಸಸ್ ಸೆಲೆಕ್ಷನ್ ಗೆ. ಇಯರಿಂಗ್ ಮತ್ತೆ ಆಕ್ಸೆಸರೀಸ್ ತೋರಿಸ್ತೀನಿ. ಸೆಲೆಕ್ಟ್ ಮಾಡಿರೋದು ಸಪರೇಟ್ ಇದೆ, ತೋರಿಸ್ತೀನಿ. ಚೆನ್ನಾಗಿದೆ ನೋಡಿ ಇಲ್ಲಿ. ಅದು ಚೆನ್ನಾಗಿದೆ. ಚೋಕರ್ ಇದೆ ಅದು. ಹೌದು, ಇಟ್ಕೊಂಡು ನೋಡಿ ಮ್ಯಾಮ್, ನೆಕ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ನೋಡಿದ್ರಲ್ವಾ, ಇಲ್ಲಿ ಸಿಗುವಷ್ಟು ವೆರೈಟಿ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಸಿಲ್ವರ್ ಜ್ಯುವೆಲ್ಲರಿಯಿಂದ ಹಿಡಿದು ಆಕ್ಸಿಡೈಸ್ ಜ್ಯುವೆಲ್ಲರಿ ಇರಲಿ ಅಥವಾ ನಿಮಗೆ ಫ್ಯಾಷನ್ ಜ್ಯುವೆಲ್ಲರಿ ಇರಲಿ, ಎಲ್ಲನೂ ಸಿಗುತ್ತೆ. ಆಂಟಿಕ್, ಟೆಂಪಲ್, ಬೀಡ್ಸ್, ಸ್ಟೋನ್ಸ್, ಈ ರೀತಿ ಎಲ್ಲ ರೀತಿಯ ಜ್ಯುವೆಲ್ಲರಿ ನಿಮ್ಗೆ ಇಲ್ಲಿ ಸಿಗುತ್ತೆ.
ನೀವು ಸೆಲೆಕ್ಟ್ ಮಾಡಿರೋದು ಹಾರ್ಸ್ಗೆ ಇಯರಿಂಗ್ ತೋರಿಸ್ತೀನಿ. ಯಾವ ತರ ನಿಮ್ಗೆ ಇಷ್ಟ ಆಗುತ್ತೆ ಮ್ಯಾಮ್? ದೊಡ್ಡ ತೋರ್ಸ್ಲಾ ಚಿಕ್ಕದು? ಸ್ವಲ್ಪ ದೊಡ್ಡದೇ ಇರ್ಲಿ. ದೊಡ್ಡದಲ್ಲ, ಈ ತರ ತಗೊಳ್ಳಿ. ಆ ಹಾರ್ ತಗೊಳ್ಳಿದಿರಲ್ಲ, ಅದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಎಕ್ಸಾಕ್ಟ್ ಗೋಲ್ಡ್ ಲುಕ್ ಇದೆ, ಮತ್ತೆ ಸ್ಕ್ರೂ ಇದೆ ಹಿಂದೆಗಡೆ, ಅದು ಚೆನ್ನಾಗಿ ಕಾಣಿಸುತ್ತೆ. ಇದು ಕಾಸಿನ ಡಿಸೈನ್ ಇದೆ, ಕಾಸ್ ಮತ್ತೆ ಲಕ್ಷ್ಮಿ ಜೊತೆಗೆ. ಓಕೆ. ನಿಮ್ಗೆ ಜುಮ್ಕಾ ಬೇಡ, ಚಾಂದ್ವಾಲಿ ನೋಡ್ತೀರಾ ಅಂದ್ರೆ ಇದು ನೋಡ್ಬೋದು. ಲುಕ್ ವೆರಿ ನೈಸ್. ಚೆನ್ನಾಗಿದೆ. ಲುಕ್ ವೆರಿ ನೈಸ್ ಮ್ಯಾಮ್, ವೆರಿ ಬ್ಯೂಟಿಫುಲ್ ಡಿಸೈನ್. ಕುಂದನ್ ಸ್ಟೋನ್ ಎಲ್ಲ ಒಟ್ಟಿಗೆ ಇದೆ. ಕೊಲಿ ಚೆನ್ನಾಗಿ ಎತ್ ಕಾಣಿಸುತ್ತೆ ಅದು. ಓಕೆ. ಹೆಚ್ಚಾಗಿ ಬೆಳ್ಳಿಯನ್ನು ಗಿಫ್ಟ್ ಮಾಡ್ತೀವಿ ನಾವು ಹೆಣ್ಮಕ್ಳಿಗೆಲ್ಲ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇದು. ಕಾನ್ಸಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಲೋ ರೇಂಜ್ ಇರುತ್ತೆ ಮ್ಯಾಮ್, 1200 1300 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇನ್ನೂ ಕಡಿಮೆ ಬಜೆಟ್ ಇದೆ ಅಂದ್ರೆ ಈ ತರ ಇಯರಿಂಗ್ ಸ್ಟಡ್ಸ್ ಎಲ್ಲ ತಗೋಬಹುದು. 800-900 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಯೂಸ್ಫುಲ್ ಇರುತ್ತೆ, ದುಡ್ಡು ಕೊಡ್ತೀರಾ ಅದು ಏನು ಅನ್ಸಲ್ಲ. ಇದು ಅಂದ್ರೆ ಲೈಫ್ ಟೈಮ್ ಮೆಮೊರಿ ತರ ಇರುತ್ತೆ. ಬಟ್ಟೆ ಅಂದ್ರೆ ಸೈಜ್ ಪ್ರಾಬ್ಲಮ್ ಇದೆಲ್ಲ ಯಾರಿಗೂ ಆಗ್ಬಿಡತ್ತೆ. ಮ್ಯಾಮ್ ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಕೋರಲ್ಸ್ ಇದೆ, ರೆಡ್ ಸ್ಟೋನ್, ಗ್ರೀನ್ ಸ್ಟೋನ್, ಕುಂದನ್ಸ್, ಹವಲ, ತುಂಬಾ ಚೆನ್ನಾಗಿದೆ. ಇಟ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಚಾಂದ್ವಾಲಿ ಮತ್ತೆ ಜುಮ್ಕಿ ಡಿಸೈನ್ ಇದೆ, ಚೆನ್ನಾಗಿ ಎತ್ ಕಾಣಿಸುತ್ತೆ ಅದು. ಸ್ಕ್ರೂ ನನ್ನ ಹತ್ರ ಇದೆ. ಶೂಟಿಂಗ್ ಯು ವೆರಿ ವೆಲ್ ಮ್ಯಾಮ್. ಚೆನ್ನಾಗಿ ಕಾಣ್ತಾ ಉಂಟಲ್ಲ? ಹೌದು, ತುಂಬಾ ಚೆನ್ನಾಗಿದೆ. ಇದು ನೋಡಿ ಜುಮ್ಕಿ, ಇದು ಅಂದ್ರೆ ಟ್ರೆಡಿಷನಲ್ ಸ್ಟೈಲ್ ಆಯ್ತು ನಿಮ್ಗೆ, ಚೆನ್ನಾಗಿ ಕಾಣಿಸಿದೆ ಪ್ಲೇನ್ ಗೋಲ್ಡ್ ಅಲ್ಲೇ. ಹೌದೌದು, ಸ್ಟಡ್ಸ್ ಇರುತ್ತೆ ನೋಡಿ ಸಣ್ಣ ಸಣ್ಣದ, ಅದ್ರಲ್ಲಿ ಕೂಡ ಉಂಟು ನೋಡಿ ನಿಮ್ಗೆ. ಚೆನ್ನಾಗಿದೆ ಅಲ್ವಾ? ಗೋಲ್ಡ್ ಅಲ್ಲಿ ಕೂಡ ಸಿಗುತ್ತೆ, ಹಾಗೂ ಇದರಲ್ಲಿ ಕೂಡ ನೋಡಿ ಸ್ಟೋನ್ ಅಲ್ಲಿ ಕೂಡ. ಇಯರಿಂಗ್ ಇದೇ ಇರ್ಲಿಲ್ಲ ಮ್ಯಾಮ್, ಇದು ಒಂದ್ ದೊಡ್ಡದು ಮತ್ತೆ ಇದು ಚಿಕ್ಕದು ಒಂದು ಜುಮ್ಕಿ ಸೆಲೆಕ್ಟ್ ಮಾಡಿದೀರಾ. ಚಿಕ್ಕ ಚಿಕ್ಕ ಇಯರಿಂಗ್ಸ್ ಒಂದ್ 8 ಸೆಲೆಕ್ಟ್ ಮಾಡಿದೀರಾ, ಅದು 1 ನಿಮಿಷ ತರ್ತಿದ್ದೀನಿ. ಅಷ್ಟೊತ್ತು ನೀವು ಪೆಂಡೆಂಟ್ಸ್ ಏನಾದ್ರು ನೋಡ್ತೀರಾ ಮ್ಯಾಮ್? ಈ ಕಡೆ ನೋಡಿ ಎಲ್ಲ ಚಿಕ್ಕ ಸೈಜ್ ಪೆಂಡೆಂಟ್ಸ್, ಬೀಡ್ಸ್, ಮೋಪ್ಸ್ ಎಲ್ಲ ಇದೆ. ಇದನ್ನು ಅದೇ ಮೆಟೀರಿಯಲ್ ಇದೆ, ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್. ನಿಮ್ಮ ಹತ್ರ ಇರೋದು ಬೀಡ್ಸ್ ಗೆ ಎಲ್ಲ ಈ ತರ ಗುಂಡು ಏನಾದ್ರು ಹಾಕಿ ಪೋನ್ಸ್ಬಹುದು. ಇದು ಮೋಪ್ಸ್ ಇದೆ, ಸೈಡ್ ಪೆಂಡೆಂಟ್ ಹಾಕಿ ಪೋನ್ಸ್ಬಹುದು. ಅಂಡ್ ಅದಕ್ಕೆ ಸೆಂಟರ್ ಅಲ್ಲಿ ಈ ತರ ದೊಡ್ಡ ಪೆಂಡೆಂಟ್ ತಗೊಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಬೀಡ್ಸ್ ಏನು ಇಲ್ಲ ಅಂದ್ರೆ ನಮ್ಮ ಹತ್ರ ಎಲ್ಲಾ ತರದ ಬೀಡ್ಸ್ ಸಿಗ್ಬಿಡುತ್ತೆ, ರೂಬಿ, ಎಮ್ರಲ್ಸ್ ಎಲ್ಲ ಕಲರ್ಸ್ ಇದೆ. ಇದು ಬರೀ ಆಪ್ಷನ್ಸ್ ಇಟ್ಟಿದ್ದೀನಿ, ಇನ್ನೂ ಕಲರ್ಸ್ ಆ ಕಡೆ ಇದೆ. ಇದು ಪರ್ಲ್ಸ್ ಇದೆ, ನೀವು ಇದಕ್ಕೆ ಪೋನ್ಸ್ಬಹುದು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ತರ 2 ಲೈನ್ ವಿತ್ ಮೋಪ್ ಏನಾದ್ರು ಹಾಕ್ಸಿ ಪೆಂಡೆಂಟ್ ಸೆಂಟರ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಇಲ್ಲಿರೋದೆಲ್ಲ ಗುಂಡು ಇದೆ, ಅದು ಸ್ಟೋನ್ಸ್ ಅಲ್ಲಿ ಇದೆ ಗುಂಡು, ಚೆನ್ನಾಗಿ ಕಾಣಿಸುತ್ತೆ. ಸ್ಟೋನ್ಸ್, ಪ್ಲೇನ್ ಎಲ್ಲ ತರ ಗುಂಡು ಸಿಗ್ಬಿಡುತ್ತೆ ನಿಮ್ಗೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ನೀವು ಕರಿಮನಿಗೆ ಸೆಂಟರ್ ಅಲ್ಲಿ ಒಂದು ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇನ್ ಆಗಿ ಬೇಕು ನಿಮ್ಗೆ, ಸ್ಟೋನ್ಸ್ ಅಲ್ಲಿ ಬೇಡ ಅಂದ್ರೆ ಈ ತರ ಅದು ಸಿಗ್ಬಿಡತ್ತೆ. ಪ್ಲೇನ್ ಅಲ್ಲೂ ತುಂಬಾ ವೆರೈಟಿ ಸಿಗ್ಬಿಡತ್ತೆ ಗುಂಡು ಅಲ್ಲಿ. ಅರೌಂಡ್ 800-900 ಡಿಸೈನ್ಸ್ ಇನ್ ಗುಂಡೂಸ್ ಮ್ಯಾಮ್. ಓಕೆ, ಚೆನ್ನಾಗಿದೆ ಇದು. ಇದು ನೋಡಿ, ಇಲ್ಲಿ ಪೆಂಡೆಂಟ್ಸ್ ಇದೆ. ಹೌದು, ಇದೆಲ್ಲ ಪೆಂಡೆಂಟ್ ಕಮ್ ಜಡೆ ಬಿಲ್ಲೆ ಇದೆ. ನಮ್ದೆಲ್ಲ ಪೆಂಡೆಂಟ್ಸ್ ಹಿಂದೆಗಡೆ ಓಪನ್ ಇರುತ್ತೆ. ಸೊ ನೀವು ಜಡೆ ಬಿಲ್ಲೆ ತರನು ಹಾಕೋಬಹುದು, ಪೆಂಡೆಂಟ್ ತರನು ಹಾಕೋಬಹುದು. ನಮ್ಮ ಹತ್ರ ಸರ ಇದ್ರೆ ನಿಮ್ ಸರಾಗೂ ಆರಾಮಾಗಿ ಹಾಕೋಬಹುದು ಮ್ಯಾಮ್. ಚೆನ್ನಾಗಿದೆ ಇದು ಮಾಡಿ. ಇದೆಲ್ಲ ಕರಿಮಣಿಗೆ ಕೂಡ ಆಗುತ್ತಲ್ಲ? ಕರಿಮಣಿಗೆ ಹಾಕಬಹುದು. ಈ ತರ ಬೀಡ್ಸ್ ಗೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಐ ಜಸ್ಟ್ ಶೋ ಯು ಒನ್ ಸ್ಯಾಂಪಲ್. ಓಕೆ. ಇದು ನೋಡಿ, ನೀವು ಈ ತರ ಪೆಂಡೆಂಟ್ ತಗೊಳ್ಬಿಟ್ಟು ನಿಮ್ಮ ಹತ್ರ ಏನಾದ್ರು ಬೀಡ್ಸ್ ಇದ್ರೆ ಪೋನ್ಸ್ಬಹುದು, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಕರಿಮಣಿಗೂ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿದೆ ಇದು. ಇದಕ್ಕೆಲ್ಲ ಇಷ್ಟ ಆಗುತ್ತೆ ಈಗ ಪೆಂಡೆಂಟಿಗೆಲ್ಲ? ಪೆಂಡೆಂಟ್ಸ್ ಎಲ್ಲ ಲೋ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ನಾನು ಚಿಕ್ಕ ಪೆಂಡೆಂಟ್ಸ್ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಈ ತರ ಪೆಂಡೆಂಟ್ಸ್ ಅರೌಂಡ್ 600-700 ಇಂದ ಸ್ಟಾರ್ಟ್ ಆಗುತ್ತೆ. ಮೀಡಿಯಂ ಸೈಜ್ ಪೆಂಡೆಂಟ್ಸ್ 800 ಇಂದ ಸ್ಟಾರ್ಟ್ ಆಗಿ 10,000-11,000 ರೇಂಜ್ ಅಲ್ಲಿ ಸಿಕ್ಕತ್ತೆ. ಅದಕ್ಕಿಂತ ಜಾಸ್ತಿನೂ ಇರುತ್ತೆ. ಈ ಬೀಡ್ ಪೆಂಡೆಂಟ್ಸ್ ಒಂದು ಅರೌಂಡ್ 1,000-1,200 ಇಂದ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಹತ್ರ ಗೋಲ್ಡ್ ಕರಿಮಣಿ ಎಲ್ಲ ಇರುತ್ತಲ್ಲ, ಅದಕ್ಕೆ ಕೂಡ ಇದು ಆರಾಮಾಗಿ ಜಾಯಿನ್ ಮಾಡಬಹುದು, ಏನೂ ಆಗಲ್ಲ. ನೀವು ಈ ತರ ಪೆಂಡೆಂಟ್ ತಗೊಳ್ಬಿಟ್ಟು ನೀವು ಈ ತರ ಪೋನ್ಸ್ಬಹುದು, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ತರ ಬೀಡ್ ಜ್ಯುವೆಲ್ಲರಿನೂ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಮ್ಯಾಮ್. ಹೌದೌದು, ಅಂದ್ರೆ ಎಲ್ಲದಕ್ಕೂ ಆಗುತ್ತೆ ಇದು. ಕರೆಕ್ಟ್, ಇದಕ್ಕೆಲ್ಲ ಚೆನ್ನಾಗಿದೆ ಇದು. ಲಾಂಗ್ ಶಾರ್ಟ್ ಎಲ್ಲಾ ತರ ಸಿಗ್ಬಿಡುತ್ತೆ ನಿಮ್ಗೆ. ಕಾಟನ್ ಸಾರಿ, ಜರಿ ಸಾರಿ, ಆಮೇಲೆ ಸಲ್ವಾರ್ ಕಮೀಸ್ ಎಲ್ಲದಕ್ಕೂ ಹಾಕ್ಬೋದು ಇಂಥದ್ದು. ನೀವು ಚೆನ್ನಾಗಿ ಕಾಣುತ್ತೆ ನೋಡಿ, ಕಲರ್ ಕೂಡ ಸೂಟ್ ಆಗುತ್ತೆ. ಫೇರ್ ಇದ್ದವ್ರಿಗೆ ಮಾತ್ರ ಅಲ್ಲ, ಡಾರ್ಕ್ ಇದ್ದವ್ರಿಗೆ ಕೂಡ ಇಂಥ ಕಲರ್ ಸೂಟ್ ಆಗುತ್ತೆ. ಇವಾಗ ನೀವು ನೋಡಿದ್ರಲ್ಲ, ಅದ್ರಲ್ಲೇ ಬೇರೆ ಬೇರೆ ಕಲರ್ ಆಪ್ಷನ್ ಸಿಗ್ಬಿಡುತ್ತೆ. ಅಲ್ಲಿ ನಿಮ್ಗೆ ಯಾವ್ದಾದ್ರು ಪೆಂಡೆಂಟ್ ಇಷ್ಟ ಆಯ್ತು, ನಾವು ಈ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಬರೀ ನಿಮ್ ಹತ್ರ ಬೀಡ್ಸ್ ಇದ್ರೆ ತಗೊಳ್ ಬನ್ನಿ, ಇಲ್ಲಾಂದ್ರೆ ನಮ್ಮ ಹತ್ರ ಬೀಡ್ಸ್ ತಗೊಳ್ಬಿಟ್ಟು ನಿಮ್ಗೆ ಹೇಗ್ ಬೇಕೋ ಹಂಗ್ ಪೋನ್ಸ್ ಕೊಡ್ತೇವೆ. ನಮ್ಮ ಹತ್ರ ಬೀಡ್ಸ್ ಇದ್ರು ನಾವು ತಗೊಂಡ್ ಬಂದು. ಹೌದು, ನಾವು ಪೋನ್ಸ್ ಕೊಡ್ತೀವಿ. ತುಂಬಾ ಕಸ್ಟಮರ್ಸ್ ಬೀಡ್ಸ್ ತಂದ್ ಕೊಡ್ತಾರೆ, ನಾವು ಪೂರ್ತಿ ಡಿಸೈನ್ ಮಾಡಿ ಕೊಡ್ತೀವಿ. ಅವ್ರು ತುಂಬಾ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ, ಈ ತರ ಬೀಡ್ ನನ್ನ ಹತ್ರ 5-6 ಇಯರ್ಸ್ ಇಂದ ಇತ್ತು, ಏನು ಯೂಸೇ ಆಗ್ತಿಲ್ಲ, ನೀವು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ.
ಯಾಕೆ ಬೀಟ್ಸ್ ತಂದ್ಬಿಡ್ತಾರೆ ಬಟ್ ಹೇಗ್ ಮಾಡ್ಸೋದು ಏನು ಮಾಡ್ಕೊಡಲ್ಲ, ಯಾರು ಐಡಿಯಾನು ಕೊಡಲ್ಲ. ಸೊ ಈ ತರ ಪೆಂಡೆಂಟ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಗಂಡ್ಬೇರುಂಡ ಡಿಸೈನ್ ಇದೆ, ಎಷ್ಟು ಚೆನ್ನಾಗಿ ಎತ್ ಕಾಣಿಸ್ತಿದೆ ನೋಡಿ. ಡಬಲ್ ಪೀಕಾಕ್, ಹೌದು. ಇದು ನೋಡಿ ಲಕ್ಷ್ಮಿ ಅಲ್ಲಿ ಚೆನ್ನಾಗಿದೆ. ಇದು ನಿಮ್ಗೆ ಚಿಕ್ಕದು ಇಷ್ಟ ಆದ್ರೆ ಚಿಕ್ಕದು, ದೊಡ್ಡದು ಯಾವ ತರ ಬೇಕು ಹೇಳಿ ನಾನು ತೋರಿಸ್ತೀನಿ. ಇದು ನೋಡಿ ವೆಂಕಟೇಶ್ವರ ಮತ್ತೆ ಲಕ್ಷ್ಮಿ, ಅಷ್ಟಲಕ್ಷ್ಮಿ ಪೆಂಡೆಂಟ್ ಇದೆ. ಚೆನ್ನಾಗಿದೆ. ಇದು ನಿಮ್ಗೆ ರಿವರ್ಸಿಬಲ್ ನೆಕ್ಲೆಸಸ್ ತೋರಿಸಿ, ರಿವರ್ಸಿಬಲ್ ಪೆಂಡೆಂಟ್ಸ್ ಇದೆ ನೋಡಿ. ಈ ಕಡೆ ಒಂದ್ ಕಲರ್, ಈ ಕಡೆ ಒಂದ್ ಕಲರ್. ಚೆನ್ನಾಗಿದೆ. ಇಲ್ಲಿ ನಿಮಗೆ ಬೇರೆ ಜ್ಯುವೆಲ್ಲರಿ ಬಿಡಿ, ಮಾಂಗ್ಟಿಕದಲ್ಲೂ ಎಷ್ಟೊಂದು ವೆರೈಟಿ ಇದೆ ಅಂತ ಇಲ್ಲ, ನಾನು ಒಂದೊಂದನ್ನೇ ಹಾಕಿ ಟ್ರೈ ಮಾಡ್ತಾ ಇದ್ದೆ. ಮ್ಯಾಮ್ ನೋಸ್ಪೆಂಡ್ ನೋಡಿದೀರಾ? ಇಲ್ಲಿ ನೋಡಿ ಇದು ಸ್ಟ್ರೇಟ್ ಮಾಟಲ್ ಇದೆ, ಅಂದ್ರೆ ಯಾವಾಗ್ಲೂ ಹೆವಿ ಇಯರಿಂಗ್ಸ್ ಹಾಕೊಳ್ತೀರಾ ಅಂದ್ರೆ ಒಂದು ಸಪೋರ್ಟ್ಗೆ ಸಿಂಗಲ್ ಲೈನ್ ಇದೆ. ಅದೇ ತರ ಡಬಲ್ ಲೈನ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಇದು ಹೆವಿ ಇಯರಿಂಗ್ಸ್ ಗೆ ಇನ್ನೂ ಹೆವಿ ಲುಕ್ ಕೊಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಪೂರ್ತಿ ಆಕ್ಸೆಸರೀಸ್ ತೋರಿಸ್ತಿದ್ದೀನಿ. ಇಲ್ಲಿ ಹೇರ್ಸ್ ಗೆ ಹಾಕಕ್ಕೆ ಇದು ಆಂಟಿಕಲ್ ಆಯ್ತು, ಇದು ಸ್ಟೋನ್ ವರ್ಕ್ ಅಲ್ಲಿ. ಮದ್ವೆಗೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ಇದು ಅರೌಂಡ್ 70,000-72,000 ರೇಂಜ್ ಅಲ್ಲಿ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ರಿಚ್ ಪೀಸ್ ಇದೆ, ತುಂಬಾ ಹೆವಿ ಇದೆ ಇದು. ಮತ್ತೆ ಇದು ಫುಲ್ ಲೆಂತ್ ಇದೆ. ಇದ್ರಲ್ಲಿ ನಿಮ್ಗೆ ಶಾರ್ಟ್ ಬೇಕು ಅಂದ್ರೆ ಇದು ಅರೌಂಡ್ 20,000-22,000 ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಆ ಪ್ಯಾಟರ್ನ್ ಡಿಫ್ರೆಂಟ್ ಇದೆ, ಕಂಪ್ಲೀಟ್ ಸ್ಟೋನ್ ವರ್ಕ್ ಇದೆ. ಸೊ ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್, ಬಟ್ ಇಟ್ ಇಸ್ ವರ್ತ್ ದ ಅಮೌಂಟ್ ಮ್ಯಾಮ್. ಇಲ್ಲಿ ನೋಡಿ ಹೆವಿ ಡಾಬ್ಸ್ ಇದೆ. ನಾನು ನಿಮ್ಗೆ ತೋರಿಸಿರೋದು ಬರೀ ಸ್ವಲ್ಪ ಸ್ಯಾಂಪಲ್ಸ್ ತರ ಮ್ಯಾಮ್. ಬಿಟ್ಟು ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ. ಯಾವ್ದಾದ್ರು ಸ್ಪೆಸಿಫಿಕ್ಲಿ ಇನ್ನೂ ಬೇಕಾದ್ರೆ ಹೇಳಿ, ನಾನು ರಿಮೂವ್ ಮಾಡಿ ತೋರಿಸ್ತೀನಿ. ಮೊದಲು ಒಂದ್ ನೆಕ್ಲೆಸ್ ನೋಡಿದ್ರಲ್ಲ, ಅದಕ್ಕೆ ಸೇಮ್ ಮ್ಯಾಚಿಂಗ್ ಡಾಬ್ ಇದೆ, ಒಂದ್ ಸೆಟ್ ತರ ಆಗ್ಬಿಡತ್ತೆ. ಇದು ಆಕ್ಚುಲಿ ಒಂದ್ ಪೂರ್ತಿ ದುಲ್ಹನ್ ಸೆಟ್ ತರಾನು ಮಾಡಬಹುದು. ಈ ಡಾಬು, ಈ ವಂಕಿ, ಈ ಜಡೆ, ನೆಕ್ಲೆಸ್, ಹಾರ ಚೆನ್ನಾಗಿದೆ. ರಾಧಾಕೃಷ್ಣನ ಇದು? ಹೌದು, ಅದು ರಾಧಾಕೃಷ್ಣದು ಡಾಬ್ ಇದೆ. ಚೆನ್ನಾಗಿದೆ. ಇಲ್ಲಿ ಬ್ಯಾಂಗಲ್ಸ್ ಇದೆ ನೋಡಿ. ಬ್ಯಾಂಗಲ್ಸ್ ಅಲ್ಲಿ ಎಲ್ಲಾ ಸೈಜಸ್ ಸಿಗ್ಬಿಡತ್ತೆ ನಿಮ್ಗೆ. 2-4, 2-8, 2-6. ನೀವು ಒಂದ್ ಸ್ಟೋನ್ ನೆಕ್ಲೆಸ್ ಸೆಲೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಇದು ನೋಡ್ಬೋದು. ದಿಸ್ ವಿಲ್ ಲುಕ್ ವೆರಿ ನೈಸ್. ನಿಮ್ಗೆ ಪ್ಲೇನ್ ಅಲ್ಲಿ ಬೇಕಾದ್ರೆ ಇದು ರಿಯಲ್ ಗೋಲ್ಡ್ ಡಿಸೈನ್ ಇದೆ. ಫಿನಿಶಿಂಗ್ ಇಸ್ ಆಲ್ಸೋ ವೆರಿ ನೈಸ್. ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯ್ತು, ಸ್ವಲ್ಪ ಬ್ರೈಟ್ ಪಾಲಿಶ್, ಡಲ್ ಪಾಲಿಶ್, ಆಂಟಿಕ್ ಪಾಲಿಶ್ ಏನು ಬೇಕಾದ್ರೆ ಮಾಡ್ಕೊಡ್ಬಹುದು. ಇದ್ರಲ್ಲೇ ಈಗ ನಮ್ಗೆ ಡಿಸೈನ್ ಇಷ್ಟ ಆದ್ರೂ ಇದನ್ನ ನೀವು ಹೌದು, ಸ್ವಲ್ಪ ರೆಡ್ಡಿಶ್, ಬ್ಲಾಕಿಶ್. ಯಾಕೆ ಗೋಲ್ಡ್ ಅಲ್ಲೂ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಬರತ್ತಲ್ಲ, ನಿಮ್ಗೆ ಯಾವ ಕಲರ್ ಬೇಕು ನಾವು ಮಾಡ್ಕೊಡ್ತೀವಿ. ಯಾಕೆ ಪೂರ್ತಿ ಸೆಟ್ ಗೋಲ್ಡ್ ಅಲ್ಲಿ ಇದೆ. ಇದು ಬ್ರೈಟ್ ಪಾಲಿಶ್ ಆಯ್ತು ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ. ನಿಮ್ಗೆ ಒಂಚೂರು ಡಲ್ ಬೇಕಾದ್ರೆ ಅದು ಮಾಡ್ಬೋದು. ಇದು ನವರತ್ನದಲ್ಲಿ ಚೆನ್ನಾಗಿದೆ. ಈಗ ದೊಡ್ಡ ಸೈಜ್ ಅಲ್ಲಿ ಕೂಡ ಸಿಗುತ್ತೆ? ಸಿಗುತ್ತೆ ಮ್ಯಾಮ್. ಇದು ನಿಮ್ ಸೈಜ್ ಇದೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಸೈಜ್ ದೊಡ್ಡ ಸಿಗ್ಬಿಡತ್ತೆ. ಇದೆಲ್ಲ 2-8, 2-6 ಅಲ್ಲೇ ಇರೋದು, ಅದು ನಿಮ್ದೇ ಸೈಜ್ ಇದೆ. ನನಗೆ ಆಗುದಿಲ್ಲ ಅಂದ್ರೆ 2-8 ಅಲ್ಲ, ನಮ್ಮ ಹತ್ರ 2-8 ಸಿಕ್ಕತ್ತೆ. ನಮ್ಮ ಹತ್ರ ಸ್ಕ್ರೂ ಜೊತೆಗೆ ಇರೋದು ಅದ್ ತಗೊಳ್ಬೇಡಿ ಮ್ಯಾಮ್, ಅಂದ್ರೆ ಓಪನೇಬಲ್ ಇದೆ. ಸೊ ಯಾರಿಗೂ ಹಾಕ್ಬಿಡತ್ತೆ. ಸ್ಕ್ರೂದು ತೋರಿಸ್ತೀನಿ. ಇಲ್ಲಾಂದ್ರೆ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯ್ತು, ಅದು 210 ಅಲ್ಲಿ ಬೇಕಾದ್ರೆ ಮಾಡ್ಕೊಡ್ಬಹುದು. ಹೌದಾ, ಮಾಡ್ಕೊಡ್ತೀರಾ? ನಿಮ್ ಡಿಸೈನ್ ಆನ್ ಆರ್ಡರ್ ಮಾಡ್ಕೊಡ್ತೀನಿ. ಒಂದ್ ನಿಮಿಷ ಸ್ಕ್ರೂ ಬ್ಯಾಂಗಲ್ ತೋರಿಸ್ತೀನಿ ನಿಮ್ಗೆ. ಇದು ನೋಡಿ, ಇಲ್ಲಿ ಸೈಡ್ ಅಲ್ಲಿ ಸ್ಕ್ರೂ ಇರತ್ತೆ. ಸೊ ನೀವು ಓಪನ್ ಮಾಡಿ ಹಾಕೋಬಹುದು. ಅದು 210 ಸೈಜ್ ಅಲ್ಲಿ ಇರೋದು. ಇದು ನೋಡಿ, ಸರಿ ಆಗುತ್ತೆ. ಚೆನ್ನಾಗಿ ಕಾಣುತ್ತಲ್ಲ. ಬ್ಯಾಂಗಲ್ಸ್ ನೋಡಿದೀರಾ? ಕ್ಯಾಶುವಲ್ ವೇರ್ ಗೆ ಚೇಂಜಬಲ್ ಕಡಾಸ್ ಇದೆ. ಅಂದ್ರೆ ನೀವು ಕಲರ್ಸ್ ಬೇರೆ ಬೇರೆ ಬರುತ್ತೆ, 10-12 ಕಲರ್ಸ್ ಬರುತ್ತೆ. ನೀವು ಯಾವ ಪೆಂಡೆಂಟ್ ಇಷ್ಟ ಮಾಡ್ತೀರಾ, ಈ ಕಡ ಈ ತರ ಹಾಕೋಬಹುದು ನೀವು. ನೋಡಿ, ತುಂಬಾ ಆಪ್ಷನ್ ಸಿಕ್ಕತ್ತೆ, ತುಂಬಾ ಕಲರ್ಸ್ ಇರುತ್ತೆ. ಅಂದ್ರೆ ಕ್ಯಾಶುವಲ್ ವೇರ್ ಗೆಲ್ಲ ಚೆನ್ನಾಗಿರುತ್ತೆ, ಸೀರೆಗೆ, ಸಲ್ವಾರ್ಸ್ಗೆಲ್ಲ ಮ್ಯಾಚ್ ಮಾಡಕ್ಕೆ. ಜೆಂಟ್ಸ್ಗೆ ನಿಮ್ಮ ಹತ್ರ? ಜೆಂಟ್ಸ್ಗೂ ಇದೆ. ಇಲ್ಲಿ ನೋಡಿ, ಜೆಂಟ್ಸ್ಗೆ ಸಿಂಹ ಕಡ, ಪ್ಲೇನ್ ಕಡಾಸ್. ಹೆವಿ ಇದೆಲ್ಲ. ಇದು ಕೋವೇರ್ ಇದೆ, ಪಿಕಾಕ್ ಇದೆ. ಜೆಂಟ್ಸ್ ಲೇಡೀಸ್ ಇಬ್ರು ಹಾಕೋಬಹುದು ಮ್ಯಾಮ್. ಕಾನ್ಸಕ್ ಹೆವಿ ಇದೆ, ಹಾಲೋ ಇದೆ. ಏನು ತೂಕಾನೇ ಅನ್ಸಲ್ಲ. ಇಲ್ಲ, ಅದೇ ಹೇಳಿದ್, ನೋಡ್ಲಿಕ್ಕೆ ತುಂಬಾ ಇದೆ. ಬೋಲ್ಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಜೆಂಟ್ಸ್ ಗೆ ಇಲ್ಲಿ ನೋಡಿ ಚೈನ್ಸ್ ಇದೆ, ಬ್ರೇಸ್ಲೆಟ್ಸ್, ರಿಂಗ್ಸ್, ಲೇಡೀಸ್ ಜೆಂಟ್ಸ್ ರಿಂಗ್ಸ್. ಅದು ಗೋಲ್ಡ್ ಡಿಸೈನ್ ಇದೆ ಮ್ಯಾಮ್. ಗೋಲ್ಡ್ ಅಲ್ಲೂ ತಗೊಳಿದ್ರೆ ಲೈಟ್ ವೇಟ್ ಅಲ್ಲಿ ಹಾಲೋ ತರ. ಇದು ಆಕ್ಚುಲ್ ವೇಟ್ ಇರೋದು, ಅಂದ್ರೆ ಆಕ್ಚುಲ್ ಗೋಲ್ಡ್ ವೇಟ್ ಇರೋದು ಅರೌಂಡ್ 200-250 ಗ್ರಾಮ್ ಸೈಜ್ ಇದೆ, ಬಟ್ ತುಂಬಾ ಲೈಟ್ ವೇಟ್ ಮಾಡಿದೀವಿ. ಹಾಲೋ ಡಿಸೈನ್ ಇದೆ. ಕಲರ್ ಎಲ್ಲ ಫೇಡ್ ಆಗಲ್ಲ? ಅದೇ, ಒಕೇಶನಲ್ ವೇರ್ ಏನು ಪ್ರಾಬ್ಲಮ್ ಬರಲ್ಲ. ಇದಕ್ಕೂ 10 years ವಾರಂಟಿ ಇದೆ. ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ತಗೊಳ್ ಬನ್ನಿ, ಫ್ರೀ ಸರ್ವಿಸ್ ಇರುತ್ತೆ. ಮ್ಯಾಮ್, ನಾನು ಇಷ್ಟೊತ್ತು ನಿಮ್ಗೆ ಟ್ರೆಡಿಷನಲ್ ಜ್ಯುವೆಲ್ರಿ, ಹೆವಿ ಜ್ಯುವೆಲ್ರಿ ತೋರಿಸಿದೆ. ಈ ಕಡೆ ನೋಡಿ, ಇಲ್ಲ ಪ್ಯೂರ್ ಸಿಲ್ವರ್ ಡೈಲಿ ವೇರ್ ಜ್ಯುವೆಲ್ರಿ ಇದೆ. ಅಂದ್ರೆ ಸಿಂಪಲ್ ವೆಸ್ಟರ್ನ್ ವೇರ್ ಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಫಸ್ಟ್ ನಿಮ್ಗೆ ಪೆಂಡೆಂಟ್ ಸೆಟ್ಸ್ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಪೆಂಡೆಂಟ್ ಅಂಡ್ ಇಯರಿಂಗ್ಸ್ ಇದೆ. ಇದು ಗಿಫ್ಟಿಂಗು ಚೆನ್ನಾಗಿರುತ್ತೆ, ಪರ್ಸನಲ್ ಯೂಸ್ಗೂ ಚೆನ್ನಾಗಿರುತ್ತೆ. ಬೇಸಿಕಲಿ ಕಾಲೇಜ್ ಗೋಯಿಂಗ್, ವರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಪ್ಲಾಟಿನಮ್ ಫಿನಿಶ್ ಅಲ್ಲಿ ಇದೆ. ಆರಾಮಾಗಿ ದಿವಸ ಹಾಕೊಳ್ಳಿ, ಡ್ಯೂರಿಂಗ್ ಶವರು ಹಾಕೊಳ್ಳಿ, ಏನೂ ಆಗಲ್ಲ. ಅಂಡ್ ಪ್ರೈಸ್ ರೇಂಜ್ ತುಂಬಾ ನಾರ್ಮಲ್ ಇದೆ ಮ್ಯಾಮ್. 800-900 ಇಂದ ಫುಲ್ ಸೆಟ್ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಡಿಸೈನ್ಸ್, ಬೇರೆ ಬೇರೆ ಪ್ಯಾಟರ್ನ್ಸ್. ದಿಸ್ ಇಸ್ ವೆರಿ ಬ್ಯೂಟಿಫುಲ್, ಹಾರ್ಟ್ ಶೇಪ್, ಕಲರ್ ಸ್ಟೋನ್, ರೋಸ್ ಗೋಲ್ಡ್ ಪಾಲಿಶ್.
ಪ್ಲೇನ್ ಇದಕ್ಕೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಇದು. ಅದಕ್ಕೆ ಮ್ಯಾಚಿಂಗ್ ನೋಡಿ ಚೈನ್ಸ್ ಸಿಗ್ಬಿಡತ್ತೆ. ಇಲ್ಲಿದೆ ನೋಡಿ ಚೈನ್ಸ್, ಸಿಂಪಲ್ ಸಣ್ಣ ಚೈನ್, ದಪ್ಪ ಚೈನ್, ಯಾವ ತರ ಚೈನ್ಸ್ ಬೇಕೋ ಆ ತರ ಚೈನ್ ಸಿಗ್ಬಿಡತ್ತೆ. ಇದು ರೋಸ್ ಗೋಲ್ಡ್ ಅಲ್ಲಿ ಎಲ್ಲ ಉಂಟಲ್ಲ, ಅದು ಸಿಲ್ವರೇನಾ? ಪ್ಯೂರ್ ಸಿಲ್ವರ್ ರೋಸ್ ಗೋಲ್ಡ್ ಪಾಲಿಶ್ ಚೈನ್ಸ್. ಓಕೆ, ವಾವ್. ಇದು ಬಂಚ್ ಆಫ್ 5-6 ಚೈನ್ಸ್ ಇದೆ, ನಿಮ್ಗೆ ಎಷ್ಟು ಬೇಕೋ ತಗೋಬಹುದು. ಇದು ಕೂಡ ಸಿಲ್ವರ್ ಅಲ್ಲ? ಹೌದು, ಇದು ಕೂಡ ಸಿಲ್ವರ್. ಇದು ಸ್ವಲ್ಪ ಹೆವಿ ಇದೆ. ಹೌದು, ಸಾಲಿಡ್ ಅಲ್ಲಿದೆ. ಅದು ಅರೌಂಡ್ 1500-2000 ಡಿಸೈನ್ಸ್ ಇನ್ ರಿಂಗ್ಸ್ ಮ್ಯಾಮ್. ಇದೂನು ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ. ಇದು ಯಾವ್ದಿದ್ರು? ಅದು ಬರೀ ಕಲರ್ ಸ್ಟೋನ್ ಇದೆ ಮ್ಯಾಮ್, ಯಾರು ಬೇಕೋ ಹಾಕೋಬಹುದು. ನಾವು ಯಾವ್ದು ಪ್ರೆಷಿಯಸ್ ಸ್ಟೋನ್ ಯಾವ್ದು ಜ್ಯುವೆಲರಿಯಲ್ಲಿ ಯೂಸ್ ಮಾಡೋದೇ ಇಲ್ಲ. ರಿಂಗ್ಸ್ ಪ್ರೈಸ್ ರೇಂಜ್ ಅರೌಂಡ್ 600-650 ಇಂದ ಸ್ಟಾರ್ಟ್ ಆಗುತ್ತೆ. ಅದ್ರ ಡಿಸೈನ್ ಇಷ್ಟ ಆಯ್ತು, ಸೈಜ್ ದೊಡ್ಡ ಚಿಕ್ಕದ್ ಬೇಕಾದ್ರೆ ಅದು ಮಾಡ್ಕೊಳ್ಬಹುದು. ಹೌದು, ಇದು ನೋಡಿ ಚೆನ್ನಾಗಿದೆ. ಪರ್ಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೆಸ್ಟರ್ನ್ಸ್ ಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಇದೆಲ್ಲ ಒರಿಜಿನಲ್ ಪರ್ಲ್ಸ್ ಅಲ್ಲಿ ಇರೋದು. ಇದು ಸಿಲ್ವರ್ ಏನಾ? ಪ್ಯೂರ್ ಸಿಲ್ವರ್ ಮ್ಯಾಮ್. ನಾನು ನಿಮ್ಗೆ ಈ ಕಡೆ ಮತ್ತೆ ಮುಂಚೆ ತೋರಿಸಿರೋದೆಲ್ಲ ಪ್ಲಾಟಿನಂ ಫಿನಿಶ್ ಅಲ್ಲಿ ಇದೆ. ಅಂದ್ರೆ ಪಾಲಿಶ್ ಇಂದ ಡಿಫ್ರೆನ್ಸ್ ನಿಮ್ಗೆ ಅನಿಸ್ತಿದೆ. ಹೌದು, ನಾರ್ಮಲ್ ಸಿಲ್ವರ್ ಅಂದ್ರೆ ಈ ತರ ಆಕ್ಸಿಡೈಸ್ ಪಾಲಿಶ್ ಇಲ್ಲ ಅಂದ್ರೆ ಒಂಥರ ಡಲ್ ಪಾಲಿಶ್ ಇರುತ್ತೆ. ಇದೆಲ್ಲ ರೋಡಿಯಂ ಪಾಲಿಶ್ ಮಾಡ್ತೀವಿ, ಸೊ ಆ ಪ್ಲಾಟಿನಂ ಲುಕ್ ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ಟ್ರೈ ಮಾಡ್ಬೇಕು? ಅದು ಕೊಡಿ ಅಂತ. ಚೆನ್ನಾಗಿದೆ ಇದು. ಟೋರಿಂಗ್ಸ್ ಅಲ್ಲಿ ತುಂಬಾ ಡಿಸೈನ್ಸ್ ಇದೆ ಮ್ಯಾಮ್. ಇದೆಲ್ಲ ಹೇಗೆ ನಾರ್ಮಲಿ ಸಿಗುದಿಲ್ಲ ಅಲ್ಲ ಎಲ್ಲ ಕಡೆ? ಹೌದು, ನಿಮ್ಗೆ ಬರೀ ಟ್ರೆಡಿಷನಲ್ ತರ ಡಿಸೈನ್ ಸಿಗ್ಬಿಡುತ್ತೆ. ಈ ತರ ಫ್ಯಾನ್ಸಿ ಡಿಸೈನ್ಸ್ ಇದೆಲ್ಲ ನೋಡಿ, ದೊಡ್ಡ ದೊಡ್ಡ ಮದ್ವೆಗೆಲ್ಲ. ನಿಮ್ಗೆ ನಾನು ಸಿಲ್ವರ್ ಪಾಲಿಶ್ ಅಲ್ಲಿ ತೋರಿಸಿದೆ, ಅದೇ ತರ ರೋಸ್ ಗೋಲ್ಡ್ ಪಾಲಿಶ್ ಅಲ್ಲಿ. ಒಕೇಶನ್ ಗೆ ಹಾಕುವಂತದಲ್ಲ ಇದು? ರೋಸ್ ಗೋಲ್ಡ್ ಒಕೇಶನ್ ಗೆ ಹಾಕಿ, ಮಿಕ್ಕಿದೆಲ್ಲ ಡೈಲಿ ಯೂಸ್ ಮಾಡಿ, ಏನು ಆಗಲ್ಲ. ಈ ತರ ಇದೆ ನೋಡಿ ಡಿಸೈನ್. ಮೇಲ್ಗಡೆ ಇದೆ, ಮೇಲ್ಗಡೆಯಿಂದಾನೇ ಪ್ರೆಸಿಂಗ್ ಇದೆ, ಸೊ ಚುಚ್ಚೆಲ್ಲ ಏನು ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಕಾಲ್ ಗೆಜ್ಜೆ ಇದೆ. ನೀವು ಕಾಲುಂಗ್ರಿಗೆ ಮ್ಯಾಚಿಂಗ್ ಈ ತರ ಸ್ಟೋನ್ಸ್ ಆಂಟಿಕ್ ಅಲ್ಲಿ ಬೇಕಾದ್ರೆ ಆಂಟಿಕ್, ನಿಮ್ಗೆ ತುಂಬಾ ಸಿಂಪಲ್ ಆಗಿ ಬೇಕಾದ್ರೆ ಇದು ತಗೋಬಹುದು. ಮದ್ವೆಗೆ ಏನಾದ್ರು ಹೋಗ್ತಿದ್ದೀರಾ, ಅವ್ರ ಹುಡ್ಗಿಗೆ ಗಿಫ್ಟ್ ಕೊಡ್ತಿದ್ದೀರಾ, ಅದೇ ಇದು ಚೆನ್ನಾಗಿದೆ. ವೆಡ್ಡಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಅರೌಂಡ್ 40,000-42,000 ರೇಂಜ್ ಇಂದ ಇದೆ ಮ್ಯಾಮ್. ಕಾಲ್ಗೆಜೆ ನಮ್ಮ ಹತ್ರ ಈ ತರ ತಗೊಳಿದ್ರೆ ಅರೌಂಡ್ 400-450 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಕರಿಮನಿದಿದೆ, ದೃಷ್ಟಿಗೆ ಎಲ್ಲ ತಗೊಳ್ತಿರಲ್ಲ ಆ ತರದ್ದು. ಇದು ನೋಡಿ ಇವಲ್ ಐ ಜೊತೆಗೆ ಸಿಂಗಲ್ ವೆಸ್ಟರ್ನ್ಸ್ ಗೆಲ್ಲ ಒಂದೇ ಕಾಲ್ಗೆ ಹಾಕಿದ್ರು ಚೆನ್ನಾಗಿರುತ್ತೆ. ಪೇರ್ ಬೇಕಾದ್ರೆ ಪೇರು ಇದೆ. ಎಲಾಸ್ಟಿಕ್ ಅಲ್ಲಿ, ಥ್ರೆಡ್ಸ್ ಅಲ್ಲಿ ಇದೆಲ್ಲ ಇಷ್ಟ ಆಗುತ್ತೆ. ಎಲಾಸ್ಟಿಕ್ 400-450 ಇಂದ ಸ್ಟಾರ್ಟಿಂಗ್ ಇದೆ ಮ್ಯಾಮ್. ಎಲ್ಲ ಬೇರೆ ಬೇರೆ ಪ್ರೈಸ್ ಇದೆ. ಅದ್ ನೀವು ಇಟ್ಕೊಳ್ಳಿರೋದು ಅರೌಂಡ್ 800 ರುಪೀಸ್ ಇದೆ. ಇದು ಅರೌಂಡ್ 600 ರುಪೀಸ್ ಇದೆ. ಇದೆಲ್ಲ ಬೆಳ್ಳಿದಲ್ಲ? ಪ್ಯೂರ್ ಬೆಳ್ಳಿ, ಹೌದು. ಮತ್ತೆ ಥ್ರೆಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಮ್ಯಾಮ್, ಏನು ಕಂಪ್ಲೇಂಟ್ಸ್ ಇಲ್ಲ ಇದ್ರಲ್ಲಿ. ನೋಸ್ ಪಿನ್ಸ್ ಇದೆ. ನೋಸ್ ಪಿನ್ಸ್ ಬರೀ 60 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬೇರೆ ಬೇರೆ ಡಿಸೈನ್ಸ್, ಪ್ಯಾಟರ್ನ್ಸ್. ಪ್ರೆಸ್ ಮಾಡುವಂತದ? ಇದು ತೂತು ಇರೋರು ಹಾಕೋಬಹುದು, ಪ್ರೆಸಿಂಗು ಸಿಗ್ಬಿಡುತ್ತೆ, ಎರಡು ತರ ಸಿಕ್ಕತ್ತೆ. ಇಯರಿಂಗ್ಸ್ ನೋಡಿ, ಇದೆಲ್ಲ ವಿತ್ ಸ್ಕ್ರೂ ಇದೆ, ಸೊ ನೀವು ಆರಾಮಾಗಿ ಡೈಲಿ ಯೂಸ್ಗೆ. ಇದು ಬೇಸಿಕಲಿ ಮಕ್ಳಿಗೆ ಸ್ಕೂಲ್ ಗೋಯಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಇದು. ಇದು ಲೋ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ, 400-450 ಇಂದ ಸ್ಟಾರ್ಟ್ ಆಗೋದು. ಈ ತರದ ಅರೌಂಡ್ 1100. ಮತ್ತೆ ಹಿಂದೆಗಡೆ ನೋಡಿ ಸ್ಕ್ರೂ ಇದೆ, ಸೊ ಚುಚ್ಚೋದಿಲ್ಲ, ಏನು ಇಲ್ಲ. ಸಂಜೆ ಜ್ಯುವೆಲ್ಲರಲ್ಲಿ ಏನಿಲ್ಲ ಹೇಳಿ. ಇಲ್ಲಿ ನೋಡ್ಬೋದು ವಾಚ್, ಕಡ, ಬ್ರಾಸ್ಲೈಟ್, ಕಿಡ್ಸ್ಗೆ ಆಗುವಂತದ್ದು, ಜೆಂಟ್ಸ್ ವೇರ್, ಕಾಲುಂಗುರ, ಕಾಲ್ ಚೈನ್, ಡಾಬು, ವೆಂಕಿ, ನೋಸ್ ಪಿನ್ಸ್, ಹೆವಿ ಇಯರಿಂಗ್, ಸ್ಟಡ್ಸ್ ಎಲ್ಲ ಕೂಡ ಉಂಟು. ಅದು ಕೂಡ ಒಳ್ಳೆ ಡಿಸೈನ್ ಹಾಗೂ ಕ್ವಾಲಿಟಿಯಲ್ಲಿ. ಈ ಕಡೆ ನೋಡಿ ಎಲ್ಲ ಫ್ಯಾಷನ್ ಜ್ಯುವೆಲ್ಲರಿ ಇದೆ. ಫ್ಯಾನ್ಸಿ ಇಯರಿಂಗ್ಸ್, ನೆಕ್ಲೆಸಸ್, ಹಾರಾಸ್ ಎಲ್ಲ ಇದೆ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಹೇಳಿ, ನಾನು ರಿಮೂವ್ ಮಾಡಿ ತೋರಿಸ್ತೀನಿ. ಒಂದು ಬೆಸ್ಟ್ ಆಪ್ಷನ್ ನಿಮ್ಗೆ ಒಂದೆರಡು ರಿಮೂವ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಆಂಟಿಕ್ ಫಿನಿಶ್ ಅಲ್ಲಿ ಇದೆ. ಇದು ಸ್ಟೋನ್ ಜೊತೆಗೆ ಅದು ಚೆನ್ನಾಗಿರುತ್ತೆ. ಈ ತರ ರೋಸ್ ಫ್ಯಾನ್ಸಿ ಇದೆ. ಹೌದು, ಈ ಕಡೆ ಇರೋದೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಇದೆ, ಸಿಲ್ವರ್ದೆಲ್ಲ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಫ್ಯಾಷನ್ ಜ್ಯುವೆಲ್ಲರಿಯಲ್ಲಿ ಕೂಡ ನಾವು ಬಾಲಿವುಡ್ ಅಲ್ಲಿ ಆಕ್ಟ್ರೆಸ್ ಎಲ್ಲ ಹಾಕ್ತಾ ನೋಡಿ, ಆ ರೀತಿ ಒಂದೊಂದು ಇಯರಿಂಗ್ಸ್ ಎಲ್ಲ ಇತ್ತು. ನಮ್ಮ ಎಲ್ಲ ರೀತಿಯ ಡ್ರೆಸ್ ಗೆ ಮ್ಯಾಚ್ ಆಗುವಂತ ಎಲ್ಲ ಜ್ಯುವೆಲ್ಲರಿ ಇವರ ಹತ್ರ ಕಲೆಕ್ಷನ್ ಇದೆ. ಸ್ಟಡ್ ಅಲ್ಲಿ ಕೂಡ ಒಳ್ಳೊಳ್ಳೆ ಡಿಸೈನ್ ಇತ್ತು. ನೆಕ್ಲೆಸಸ್ ಅಲ್ಲೂ ನೋಡಿ ಮ್ಯಾಮ್, ತುಂಬಾ ವೆರೈಟಿ ಸಿಗ್ಬಿಡುತ್ತೆ ನಿಮ್ಗೆ. ಸಿಂಪಲ್ ಅಲ್ಲಿ ಸ್ಟೋನ್ಸ್, ಹೆವಿ ಬೇಕಾದ್ರೆ ಗ್ಯಾರಂಟಿ ವ್ಯಾರಂಟಿ ಏನು ಪ್ರಾಬ್ಲಮ್ ಬರಲ್ಲ ಮ್ಯಾಮ್. ಯೂಸ್ ಮಾಡ್ಬೇಕಾದ್ರೆ ಪರ್ಫ್ಯೂಮ್, ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಿ. ಪಾಲಿಶ್ ಹಾಗೆ ಇರುತ್ತೆ. ಸ್ಟೋನ್ಸ್ ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಹೌದಾ? ಇದೆಲ್ಲ ಕೂಡ ನಿಮ್ದು ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ, ಸೊ ಏನು ಕಂಪ್ಲೇಂಟ್ಸ್ ಬರಲ್ಲ. ಬೇರೆ ಕಡೆ ಅಂದ್ರೆ ಯೂಸ್ ಅಂಡ್ ಥ್ರೋ ಜ್ಯುವೆಲ್ಲರಿ ಇರುತ್ತೆ. ಇದು ಎಷ್ಟಾದ್ರೂ ಸತಿ ನೀವು ಪಾಲಿಶ್ ಮಾಡಿಸಿ ಏನೋ ಪ್ರಾಬ್ಲಮ್ ಬರಲ್ಲ. ಅದೇ ಚೆನ್ನಾಗಿದೆ ಇದೆಲ್ಲ. ಚೆನ್ನಾಗಿದೆ. ಸಿಂಪಲ್ ಆಗಿ ಬೇಕಾದ್ರೆ ಇದು ನೋಡಿ, ಗ್ರೀನ್ ಬ್ಯಾಂಗಲ್ಸ್, ಆಂಟಿಕ್ ಬ್ಯಾಂಗಲ್ಸ್ ಎಲ್ಲ ತರ ಸಿಗ್ಬಿಡುತ್ತೆ ನಿಮ್ಗೆ. ಚೆನ್ನಾಗಿದೆ ಇದು. ಅದಕ್ಕೆ ಮ್ಯಾಚಿಂಗ್ ಈ ತರ ದೊಡ್ಡ ರಿಂಗ್ಸ್ ಏನಾದ್ರು ಬೇಕಾದ್ರೆ ಬಿಟ್ಟು ಈ ತರ ರಿಂಗ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೆಸ್ಟರ್ನ್ ಕೂಡ ಹಾಕ್ಬಹುದು ನಾವು, ಚೆನ್ನಾಗಿ ಕಾಣುತ್ತೆ.
ಇಷ್ಟೊತ್ತು ನೀವು ಸ್ಟೋನ್ಸ್ ಅಲ್ಲಿ ನೋಡ್ತಿದ್ರ, ಇವಾಗ ನೋಡಿ ಆಂಟಿಕ್ ಅಲ್ಲಿ ಇದೆ. ಈ ತರ ಟೆಂಪಲ್ ಜ್ಯುವೆಲರಿ ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ ಆಂಟಿಕ್ ಫಿನಿಶ್ ಅಲ್ಲಿ. ಇದ್ರಲ್ಲೂ ತುಂಬಾ ವೆರೈಟಿ ಸಿಗ್ಬಿಡುತ್ತೆ. ವಾವ್, ಇದು ಚೆನ್ನಾಗಿದೆ. ಚೆನ್ನಾಗಿದೆ. ಸ್ಟೋನ್ ಕೂಡ ಇದೆಲ್ಲ ಇದ್ರಲ್ಲಿ. ಸ್ಟೋನು ಇದೆ, ಆಂಟಿಕ್ ಇದೆ. ಅದಕ್ಕೆ ಮ್ಯಾಚಿಂಗ್ ಪೂರ್ತಿ ಆಕ್ಸೆಸರೀಸು ಸಿಗ್ಬಿಡುತ್ತೆ. ಇಲ್ಲಿ ನೋಡಿ ಮಾಂಗ್ ಟೀಕಾಸ್ ಇದೆ, ನೋಸ್ ಪಿನ್ಸು, ಬೈತಲೆ ಬಟ್ಟು ಎಲ್ಲ ತರದಿದೆ. ಚಿಕ್ಕ ಸೈಜ್, ದೊಡ್ಡ ಸೈಜು. ಚೆನ್ನಾಗಿದೆ. ಎಷ್ಟು ವೆರೈಟಿ ಇದೆ ನೋಡಿ ಇಲ್ಲಿ ಕಲೆಕ್ಷನ್ ನೋಡಿ. ಈ ಕಡೆ ನೋಡಿ ಮಾಂಗ್ ಟೀಕಾ ವಿತ್ ಸೈಡ್ ಚೇಂಜ್ ಇದೆ, ಮದ್ವೆಗೆಲ್ಲ ಹಾಕ್ತಾರಲ್ಲ. ಇಲ್ಲಿ ನೋಸ್ ಪೆನ್ಸ್ ಇದೆ, ನೋಸ್ ಪೆನ್ ವಿತ್ ಸೈಡ್ ಚೇನ್ಸು, ಮಾರ್ಟಲ್ಸ್ ಇದೆ, ಇಲ್ಲಿ ಕಾಲ್ಗೆಜ್ಜೆ ಇದೆ. ಇದೆಲ್ಲ ಫ್ಯಾನ್ಸಿ ಅಲ್ಲ? ಎಲ್ಲ ಫ್ಯಾಷನ್ ಜ್ಯುವೆಲರಿ ಅಲ್ಲೇ ಇರೋದು. ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಹೇಳಿ ಮ್ಯಾಮ್, ಟ್ರೈ ಮಾಡಿ. ಮಾತ್ರ ಇದು ಫ್ಯಾನ್ಸಿ ಅಂತ. ಹೌದು, ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಕಾಣ್ತಾ ಉಂಟಲ್ಲ. ಈ ಕಡೆ ನೋಡಿ ಡಾಬ್ಸ್ ಇದೆ. ಇದೆಲ್ಲ ಅಂದ್ರೆ ಫ್ರೀ ಸೈಜ್ ಇರುತ್ತೆ, ಅಡ್ಜಸ್ಟೇಬಲ್ ಇದೆ, ಯಾರಿಗೂ ಆಗ್ಬಿಡತ್ತೆ. ಅಂಡ್ ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ನೀವು ಹಾರ ತರನು ಯೂಸ್ ಮಾಡಬಹುದು. ನೋಡಿ ಚೆನ್ನಾಗಿದೆ, ಸಿಂಗಲ್ ಲೈನ್ ಸ್ಟೋನ್, ವೆಸ್ಟರ್ನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಹಾರ ತರನು ಯೂಸ್ ಮಾಡಬಹುದು, ಫ್ಲೆಕ್ಸಿಬಲ್ ಇದೆ ಅಲ್ಲ, ಚೆನ್ನಾಗಿ ಕಾಣುತ್ತೆ ಇದು. ನಾನಿವತ್ತು ಪರ್ಚೇಸ್ ಮಾಡಿದ್ದು ಜಯನಗರ್ 3rd ಬ್ಲಾಕಲ್ಲಿ. ಆದರೆ ಇವರದ್ದು ಬ್ಯಾಂಗ್ಳೂರಲ್ಲಿ RT ಸ್ಟ್ರೀಟ್, ಚಿಕ್ಕಪೇಟೆ, ಅವೆನ್ಯೂ ರೋಡ್, ಮಂತ್ರಿ ಮಾಲ್ 2nd ಫ್ಲೋರ್, ಹಾಗೂ ಮೈಸೂರಿನಲ್ಲಿ ಕೂಡ ನಿಮಗೆ ದೇವರಾಜ್ ಅರಸ್ ರೋಡಲ್ಲಿ ಇದೆ. ಈ ನೆಕ್ಲೆಸ್ಗೂ ಮ್ಯಾಚ್ ಆಗ್ಬಿಡತ್ತೆ. ಓಕೆ, ಚೆನ್ನಾಗಿದೆ ಅಲ್ಲ ಇದು? ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ ಅದು. ಇದು ಕೊಡ್ನಾ? ಬೇರೆ ಏನಾದ್ರು ನೋಡ್ತೀರಾ ಮ್ಯಾಮ್? ಇಷ್ಟೇ ಸಾಕು ಸದ್ಯಕ್ಕೆ. ಆ ಕಡೆ ಇದೆ ಬಿಲ್ಲಿಂಗ್ ಮ್ಯಾಮ್. ಓಕೆ, ಆಯ್ತು ನಂದೆಲ್ಲ ಪರ್ಚೇಸಿಂಗ್. ಇನ್ನು ಬಿಲ್ಲಿಂಗ್ ಕೆಳಗಡೆ, ಆಮೇಲೆ ಹೋಗುದು. ಸಾಕಾಯ್ತು, ಎಲ್ಲ ನೋಡಿ 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 ಸಾಕಾಯ್ತು ನನಗೆ. ಮ್ಯಾಮ್ ನಿಮ್ ಬಿಲ್ ಟೋಟಲ್ 1,04,000 ಆಗಿದೆ. ಪೇಮೆಂಟ್ ಹೇಗೆ ಮಾಡ್ತೀರಾ? ಕ್ಯಾಶ್ ಆರ್ UPI? ಕಂಚಿರಯ್ಯ, UPI. ಇದೇ ಸ್ಕ್ಯಾನರ್ ತಗೊಳ್ಳಿ ಸರ್. ಓಕೆ, ಆಯ್ತು ನಂದು ಕೊನೆಗೂ ಸಾಕಾಯ್ತು ನನಗೆ. ಯಾವಾಗ್ಲೇ ಹೇಳಿದ ಹಾಗೆ ಓಡಾಡಿ ಓಡಾಡೇನೆ ಸಾಕಾಯ್ತು. ಬಿಲ್ಲಿಂಗ್ ಆಯ್ತಾ? ಕಂಪ್ಲೀಟ್ ಆಯ್ತು. ಜಸ್ಟ್ ಪೇಮೆಂಟ್ ಗಿವ್ ಇಟ್ ಮಾಡ್ತಾ ಇದ್ದೀನಿ, ಪ್ರಿಂಟ್ ಆಗ್ತಿದೆ ಬಿಲ್. ಸುಮಾರು ತಗೊಂಡೆ ನಾನು, 1 lakh ಅಷ್ಟು ನಂದು ಬಿಲ್ಲಿಂಗ್ ಆಯ್ತು. ಇಲ್ಲಿ ಸ್ವಲ್ಪ ಅಫೋರ್ಡೆಬಲ್ ಅಂತ ಆಯ್ತು ನನಗೆ ರೇಟ್. ಯಾಕೆಂದ್ರೆ ಸುಮಾರು ಕಡೆ ನಾನು ಹೋಗಿದ್ದೀನಿ ಸಿಲ್ವರ್ ಇದಕ್ಕೆ. ಎಷ್ಟು ಸಲ ನಾನು ಎಲ್ಲ ಕಡೆ ಹೋಗ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರಾ. ಆದ್ರೆ ಕಂಪೇರ್ ಮಾಡಿದೆ ಅಲ್ಲಕ್ಕಿಂತ ಇಲ್ಲಿ ನನಗೆ ಸ್ವಲ್ಪ ಪ್ರೈಸ್ ಕೂಡ ಕಮ್ಮಿ ಅಂತ ಎನಿಸ್ತು. ಹಾಗೂ ಇನ್ನೊಂದು ಮೇನ್ ಏನಂದ್ರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅಷ್ಟು ಕಮ್ಮಿ ರೇಟ್ ಅಲ್ಲಿ ನಮ್ಗೆ ಸಿಗ್ತಾ ಉಂಟು ಇದು. ಮ್ಯಾಮ್ ಇದು ನಿಮ್ ಬಿಲ್ ಇದೆ. ಓಕೆ, ನಿಮ್ಮೊಂದು ಸಿಗ್ನೇಚರ್ ಮ್ಯಾಮ್ ಇಲ್ಲಿ. ಇದು ನಿಮ್ ಕಾಪಿ ಬಿಲ್ ಇದೆ ಮ್ಯಾಮ್. ಎಲ್ಲ ಪ್ರಾಡಕ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮ್ ವಾರಂಟಿ ಕಾರ್ಡ್ ಇದೆ. ಈಗ ತಗೊಳ್ಳಿರೋದು ಪ್ರತಿ ಒಂದು ಪ್ರಾಡಕ್ಟ್ಸ್ ಈ ಫ್ಯಾಷನ್ ಜ್ಯುವೆಲರಿ ಬಿಟ್ಟು ಮಿಕ್ಕಿದ ಎಲ್ಲದಕ್ಕೂ 10 years ವಾರಂಟಿ ಇದೆ. ಇಫ್ ಇನ್ ಕೇಸ್ ಯಾವಾಗಲೂ ಪಾಲಿಶ್ ಎಲ್ಲ ಆಯ್ತು ಅಂದ್ರೆ ಈ ವಾರಂಟಿ ಕಾರ್ಡ್ ಜೊತೆಗೆ ತಗೊಳ್ ಬನ್ನಿ, ಫ್ರೀ ಸರ್ವಿಸ್ ಇರುತ್ತೆ. ನಾನು ಪ್ಯಾಕ್ ಮಾಡ್ಕೊಡ್ತೀನಿ ನಿಮ್ ಪ್ರಾಡಕ್ಟ್ಸ್. ಇದು ನಿಮ್ ಬಿಲ್ಲು ಮ್ಯಾಮ್. ಇದು ನಿಮ್ ಪ್ರಾಡಕ್ಟ್ಸ್. ಥ್ಯಾಂಕ್ ಯು ಮ್ಯಾಮ್. ನಿಮ್ ಬಿಲ್ 1 lakh ಅಬೌವ್ ಆಗಿತ್ತು, ಸೊ ನಿಮ್ಗೆ 8,440 ವರ್ತ್ ಸುಟ್ಕೇಸ್ ಫ್ರೀ ಇದೆ. ಅಡಿಷನಲ್ ಗಿಫ್ಟ್ ಫಾರ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಬೇರೆ ಏನು ಬೇಕಾದ್ರೆ ಬನ್ನಿ ಮ್ಯಾಮ್. ಓಕೆ, ಖಂಡಿತ. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಖಂಡಿತ ವಿಸಿಟ್ ಮಾಡ್ತೀನಿ. ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕರ್ಕೊಂಡು ಎಲ್ಲರಿಗೂ ಹೇಳ್ತೀನಿ. ಥ್ಯಾಂಕ್ ಯು.